ನಮ್ಮೆಲ್ಲರ ಆತ್ಮೀಯರು ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಒಂದು ಕುಟುಂಬದ ಸದಸ್ಯರ ರೀತಿ ಇದ್ದಂಥ ಲಲಿತಾ ಸುಂದರ್ ಅವ್ರ ಜೊತೆ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವವೂ ಇದೆ. ಆದರೆ ಒಬ್ಬ ಯುವ ಕಾರ್ಯಕರ್ತನಾಗಿ 2012ರಲ್ಲಿ ನಾನು ಸೇನೆ ಬಿಟ್ಟು ವಾಪಸ್ ಮಂಗಳೂರಿಗೆ ಬಂದ ನಂತರ 13ರಿಂದ 16ರವರೆಗೆ ನನಗೆ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಆನಂತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸನ್ಮಾನ್ಯ ಯಡಿಯೂರಪ್ಪರು ರಾಜ್ಯದ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಕಳೆದ 10-11 ವರ್ಷದಲ್ಲಿ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ಒಂದು ಪರಿವಾರದ ರೀತಿ ಕೆಲಸ ಮಾಡೋದು, ಇಲ್ಲಿ ಆತ್ಮೀಯತೆ, ಪ್ರೀತಿ, ಇದರ ಆಧಾರದಲ್ಲಿ ನಾವು ಸಂಘಟನೆಯನ್ನು ಕಟ್ಟಿ ಬೆಳೆಸಿದ್ದು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈ ರೀತಿಯ ಘಟನೆಗಳನ್ನು ಮತ್ತೆ ಮತ್ತೆ ನಮಗೆ ನೆನಪಿಸುವಂಥದ್ದು ಲಲಿತಾ ಸುಂದರ್ ಅಂತ ಒಂದು ವ್ಯಕ್ತಿತ್ವ. ಕೆಲವೊಂದು ಅಂಶಗಳನ್ನು ಇಲ್ಲಿ ಹೇಳಬೇಕಾದ್ರೆ, ನಾನು MP ಆದ ನಂತರ ಯಾವತ್ತೂ ಕೂಡ ತೊಕ್ಕೊಟ್ಟಿನಿಂದ ಪಾಸಾಗಬೇಕಾದ್ರೆ ಅಲ್ಲೊಮ್ಮೆ ನಿಲ್ಲಿಸಿದ್ರೆ ಮಾತ್ರ ಅವರಿಗೆ ಸಮಾಧಾನ. ಅದರರ್ಥ ನಾನೇನು ಭಾರಿ ಹಿಂದಿನಿಂದ ಲಲಿತಾ ಸುಂದರ್ ಅವ್ರ ಜೊತೆ ವೈಯಕ್ತಿಕ ಸಂಬಂಧಗಳಿತ್ತು ಅಥವಾ ನಾನು ಅವ್ರ ಜೊತೆ ಪಾರ್ಟಿಯ ಕೆಲಸವನ್ನು ಮಾಡಿದ್ದೇನಂತ ಏನಲ್ಲ. ಜಯರಾಮ್ ಶೆಟ್ಟರು ಅಥವಾ ಸತೀಶ್ ಕುಂಪಲ್ರು, ಸಂತೋಷ್ ಬೋಳ್ಯಾರ್ ಅವರು, ಇಲ್ಲಿ ಕೂತ್ಕೊಂಡಿರೋರು ತುಂಬ ಜನ ಅವ್ರ ಜೊತೆ ಸಂಘಟನೆಯ ಕೆಲಸವನ್ನು ಮಾಡಿರ್ಬೋದು. ನನಗೂ ಮತ್ತು ಅವರಿಗೆ ಇರುವಂಥ ಸಂಬಂಧ BJPಯ ಸಂಬಂಧ. ಅವರೊಂದು BJPಯ ಕಾರ್ಯಕರ್ತರು, ನಾನು BJPಯ ಕಾರ್ಯಕರ್ತ. ಒಬ್ಬ BJPಯ ಕಾರ್ಯಕರ್ತನ ಜೊತೆ ಹೇಗೆ ಆತ್ಮೀಯತೆಯನ್ನು ಉಳಿಸಿಕೊಂಡು ಇವತ್ತಿಗೂ ಸಂಘಟನೆಯ ವ್ಯಕ್ತಿಗಳ ಮಧ್ಯೆ ಒಂದು ಬೆಸುಗೆ ಅಥವಾ ಗಮ್ ಅಂತ ಏನು ಹೇಳ್ತೇವೆ, ಅದು ಕೇವಲ ಆತ್ಮೀಯತೆ ಮಾತ್ರ ನಮ್ಮ ಸಂಘಟನೆ. ಇವತ್ತು ಲಲಿತಾ ಸುಂದರ್ ಅವರು ಆ ರೀತಿಯಾದಂಥ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ತಾಯಿಯ ರೀತಿಯ ಪ್ರೀತಿ, ತಾಯಿಯ ರೀತಿಯ ಮಮತೆ, ತಾಯಿಯ ರೀತಿಯ ಬಾಂಧವ್ಯ ವಿಶೇಷವಾಗಿ ನಮ್ಮಂಥ ಯುವಕರ ಮೇಲೆ ತೋರಿಸಿದರು. ನನಗೆ ಇವತ್ತಿಗೂ ನೆನಪಿದೆ, ನಾನು ಕ್ಯಾಂಡಿಡೇಟ್ ಆದಂಥ ಸಂದರ್ಭದಲ್ಲಿ ನನ್ನ ಹತ್ರ ಲಲಿತಾ ಸುಂದರ್ ಅವರ ಫೋನ್ ನಂಬರ್ ಇವತ್ತಿಗೂ ಇಲ್ಲ, ಸತ್ಯ ಹೇಳಬೇಕಾದ್ರೆ. ಅದು ನನಗೆ ಫೋನ್ ಮಾಡಿದ್ರು ಅವರು, ಒಂದು ಸೀತಾರಾಮ್ ಬಂಗೇಂದ್ರು ಫೋನ್ ಮಾಡಿದ್ರು, ಒಂದು ಅವರು ಫೋನ್ ಮಾಡಿದ್ರು. ಆ ರೀತಿ ಒಂದು ಪ್ರೀತಿಯನ್ನು ತೋರಿಸುವಂಥದ್ದು ಇವತ್ತು ಪ್ರಾಯಶಃ ನಾವು ಹೊಸ ಜನ್ರೇಷನ್ನ, ನಾವೆಲ್ಲ ಹೊಸ ಪೀಳಿಗೆಯ ಸಂಘಟನೆಯ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಇದನ್ನು ಬಿಟ್ಟು ಹೋಗ್ತಿದ್ದೀವೋ ಅನ್ನುವ ಭಯದ ಮಧ್ಯೆ ಲಲಿತಾ ಸುಂದರ್ ಅವರಂಥ ವ್ಯಕ್ತಿತ್ವವನ್ನು ನೆನಪಿಸಿಕೊಳ್ಳುವಂಥ ಅವಶ್ಯಕತೆ, ಅವರು ಯಾವ ರೀತಿ ಆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ, ಅದು ನಿಷ್ಕಲ್ಮಶವಾದಂಥ ಒಂದು ಪ್ರೀತಿ. ಸಂಘಟನೆಯ ಕಾರ್ಯಕರ್ತರಿಗೆ, ಒಟ್ಟು ಸಂಘಟನೆಯ ವ್ಯವಸ್ಥೆಯ ಮೇಲೆ ತೋರಿಸ್ತಾ ಇದ್ದಂಥ ಪ್ರೀತಿ, ಅದನ್ನು ನಾವು ಇವತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪ್ರಾಯಶಃ ಆ ಪ್ರೀತಿಯನ್ನು ನಾವು ನಮ್ಮಲ್ಲಿ ಉಳಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಸಂಘಟನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ, ವ್ಯಕ್ತಿಗಳನ್ನು ಜೋಡಿಸುವಂಥ ಸಂದರ್ಭದಲ್ಲಿ, ಕಾರ್ಯಕ್ರಮಗಳಲ್ಲಿ ವ್ಯಕ್ತಿಗಳನ್ನು ಜೋಡಿಸುವಂಥ ಸಂದರ್ಭದಲ್ಲಿ, ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರನ್ನು ಒಟ್ಟಾಗಿ ಹೋಗಿ ಕೊಂಡೊಯ್ಯುವಂಥ ಒಂದು ಪ್ರಯತ್ನದ ಸಂದರ್ಭದಲ್ಲಿ ಆ ಒಂದು ಗುಣವನ್ನು ಅವರಿಂದ ಕಲಿಬೇಕಾದ ಅವಶ್ಯಕತೆ ಇದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಲಲಿತಾ ಸುಂದರ್ ಅವರು ವಿಶೇಷವಾಗಿ ಉಳ್ಳಾಲ ಕ್ಷೇತ್ರಕ್ಕೆ ಆ ಕಾರ್ಯಾಲಯವನ್ನು, ಪ್ರಾಯಶಃ ನನ್ನ ಪ್ರಕಾರ ಧನಂಜಯ ಕುಮಾರ್ ಅವರು MP ಇದ್ದಂಥ ಸಂದರ್ಭದಲ್ಲಿ ಕೂಡ ಅವರದೇ ಕಾರ್ಯಾಲಯ ಇರಬೇಕು, ಫಸ್ಟ್ ಫ್ಲೋರಲ್ಲಿ ಇರ್ತದಲ್ಲ. ಆವತ್ತಿಂದ ಇವತ್ತಿನವರೆಗೆ BJPಗೆ ಒಂದು ಮನೆ, ಅದು ಲಲಿತಾ ಸುಂದರ್ ಅವರ ಮನೆ. BJPಯ ಕಾರ್ಯಕರ್ತರಿಗೆ ಒಂದು ಸೇರುವ ಸ್ಥಳ ಅಥವಾ ಒಂದು ಪಾಯಿಂಟ್, ಅದು ಲಲಿತಾ ಸುಂದರ್ ಅವರ ಮನೆ. ಆ ರೀತಿ ಜೋಡಿಸಿಕೊಂಡು ಹೋಗ್ತಾ ಇದ್ರು. ಮನೆಯವರು ಎಷ್ಟು ಅದಕ್ಕೆ ಸಹಕಾರ ಕೊಡ್ತಾ ಇದ್ರು ನನಗೆ ಗೊತ್ತಿಲ್ಲ. ತುಂಬ ಸಲ ಏನಾಗ್ತದೆ ಅಂದರೆ, ಈ ರೀತಿ ಸಂಘಟನೆ ಕೆಲಸ ಮಾಡ್ತಾ ಮನೆಯನ್ನು ಸಂಘಟನೆಗೆ ಉಪಯೋಗಿಸುವಂಥ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಅದಕ್ಕೇನು ಸಹಕಾರವನ್ನು ಕೊಡ್ತಾರೆ ಅಂತಲ್ಲ, ಕೆಲವೊಂದು ಸಲ ಕಿರಿಕಿರಿ ಆಗ್ತದೆ, ತೊಂದರೆಯೂ ಆಗ್ತದೆ. ಆದರೂ ಕೂಡ ಅದನ್ನು ಮೀರಿ ಸಂಘಟನೆಗೋಸ್ಕರ ಇದೊಂದು ಕೇಂದ್ರ ಅನ್ನುವಂಥದ್ದನ್ನು ಕೊಟ್ಟಂಥ ಲಲಿತಾ ಸುಂದರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅವರಿಗೆ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಾ ಇದ್ದೇನೆ. ನಾನಂತೂ ಒಬ್ಬ ಯುವ ಕಾರ್ಯಕರ್ತನಾಗಿ, ಇವತ್ತು ಜಿಲ್ಲೆಯ ಸಂಸದನಾಗಿ, ಒಂದು ತಾಯಿಯ ಸ್ವರೂಪದಲ್ಲಿದ್ದಂಥ ಲಲಿತಾ ಸುಂದರ್ ಅವರ ಪ್ರೀತಿಯನ್ನು ಖಂಡಿತವಾಗಿಯೂ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಏನನ್ನೂ ಮಾತನಾಡದೆ ನನಗೆ ಇದ್ದಂಥ ವೈಯಕ್ತಿಕ 2-3 ಅಭಿಪ್ರಾಯಗಳನ್ನು ಅವರ ಬಗ್ಗೆ ತಿಳಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ BJPಯ ಸಮಸ್ತ ಕಾರ್ಯಕರ್ತರ ಪರವಾಗಿ
ಲಲಿತಾ ಸುಂದರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಅವರ ಈ ನಿಷ್ಕಲ್ಮಶ ಪ್ರೀತಿಯ ಗುಣ, ಆತ್ಮೀಯತೆಯ ಗುಣ, ಸಂಘಟನೆಯ ಪ್ರತಿಯೊಬ್ಬರನ್ನ ಮನೆಯ ಒಬ್ಬ ಸದಸ್ಯನ ರೀತಿ ನೋಡುವಂಥ ಗುಣ ಮತ್ತು ಸಂಘಟನೆಯೇ ಅಂತಿಮ ಅನ್ನುವಂಥ ಒಂದು ಮನಸ್ಥಿತಿ ನಮ್ಮೆಲ್ಲರಲ್ಲಿ ಮೂಡಿ ಬರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಅವರಿಗೆ ನನ್ನ ನುಡಿನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಲಲಿತಕ್ಕ ದಿವಂಗತರಾಗಿದ್ದಾರೆ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಜಾತಸ್ಯಂ ಮರಣಂ ಧ್ರುವಂ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಮಾತು. ಹುಟ್ಟಿದವನಿಗೆ ಮರಣ ಅದು ಶಾಶ್ವತ. ಯಾವಾಗ, ಹೇಗೆ, ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ. 72 ವರ್ಷ ಪ್ರಾಯದ ಲಲಿತಕ್ಕ ಅದೇನು ಬಹಳ ದೀರ್ಘಕಾಲ ಸಾಯುವಂಥ ಪ್ರಾಯ ಅಲ್ಲ. ನನಗೆ 85, ಸಿದ್ದರಾಮಣ್ಣನಿಗೆ 85 ಕಳೆಯುತ್ತಂತೆ. ಬೇರೆ ಬೇರೆ ಅದನ್ನು ಹೇಳುವಂಥದ್ದಲ್ಲ. ಆದರೂ ಈ ಪಕ್ಷ ಗಟ್ಟಿಯಾಗಲಿಕ್ಕೆ, ಈ ಪಕ್ಷಕ್ಕೆ ಮಹಿಳೆಯರನ್ನು ತರುವಲ್ಲಿ, ಮಹಿಳೆಯರ ಸಂಘಟನೆ ಮಾಡುವಲ್ಲಿ ನಾನು MLA ಆಗುವಾಗ ಪೂರ್ಣ ಸಹಕಾರ ಆಗಲಿ ಕೊಟ್ಟದ್ದು ಲಲಿತಕ್ಕನ ಜವಾಬ್ದಾರಿ, ಲಲಿತಕ್ಕನ ನೇತೃತ್ವ. ಅವರು ಅವರ ಪತಿಯವರಾದಂಥ ಸುಂದರಣ್ಣ, ಮಗ ಸಂತೋಷ ಮತ್ತು ಇಡೀ ಮನೆಯೇ ನಮ್ಮದೇ ಕಡೆಗೆ. ನಾನು ಅವರನ್ನು ನೋಡಿದ್ದು ನೋಡಿದಂತಲ್ಲ, ಗೊತ್ತಿತ್ತು. ಸುಂದರಗಟ್ಟಿಯವರು 1983ರಲ್ಲಿ ನಮ್ಮ MLA ಕ್ಯಾಂಡಿಡೇಟ್. ಆವಾಗ ಅವರ ಪ್ರಭಾವ, ಅವರ ಕೆಲಸಗಳು ನಮ್ಮ ಪಾರ್ಟಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿ ಫಲಕಾರಿಯಾಗಿದೆ. ನಾನು 1969-70ರಲ್ಲಿ ಜನಸಂಘ ನನ್ನ ಗ್ರಾಮದ ಕಾರ್ಯದರ್ಶಿಯಾಗಿದ್ದೆ. ಅದರ ಮರುವರ್ಷ ಉಳ್ಳಾಲ ಕ್ಷೇತ್ರದ ಜತೆ ಕಾರ್ಯದರ್ಶಿಯಾಗಿದ್ದೆ. ಅದರ ಮರುವರ್ಷ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಹಾಗೆ ಪ್ರಧಾನ ಕಾರ್ಯದರ್ಶಿ ಆದವ ನಾನು MLA ಆಗಿರುವಾಗ 1994ರವರೆಗೆ ನಾನೇ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಆನಂತರ ಇನ್ನು ನೀವು ಬಿಟ್ಟುಕೊಡ್ಬೇಕು ಬಾಕಿಯವರಿಗೆ, ಈಗ MLA ಆಗಿದ್ದೀರಿ ಅಂತ ಹೇಳಿದರು. ನಾನು ಹೆಚ್ಚು ಓಡಾಡಿದೆ ಅಂತ ಹೇಳಿದರೆ ಸಿದ್ದರಾಮಣ್ಣನ ಹತ್ರ. ಇವರ ಹತ್ರ ಒಂದು ಸ್ಕೂಟರ್ ಇತ್ತು, ನನ್ನ ಹತ್ರ ಎಂಥದೇ ಇಲ್ಲ, ಆಗಲೂ ಇಲ್ಲ ಈಗಲೂ ಇಲ್ಲ. ಅದರಲ್ಲೇ ಹಿಂದಿನೇ ಹೋಗಿ ಇಡೀ ಕ್ಷೇತ್ರವನ್ನು ತಿರುಗಾಡುವಂಥದ್ದು. ಆದರೆ ಆವಾಗ ಲಲಿತಕ್ಕನವರ ಒಂದು ಕಟ್ಟಡ ತುಕೋಟ್ನಲ್ಲಿ ಹೈವೇಗೆ ಸಮೀಪ ಅದು ರಚನೆ ಆಗ್ತಾ ಇತ್ತು. ರಚನೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ಓಪನ್ ಆದಾಗ ಮಾಧವಣ್ಣ ಅಂತ ಅಂಗಡಿ ಇತ್ತು, ಅಲ್ಲಿ ಜ್ಯೂಸ್ನ ಅಂಗಡಿ ಇತ್ತು ಅವ್ರದ್ದು. ಅವರು ನನ್ನ ಹತ್ರ ತುಂಬ ಸಲ ಹೇಳಿ, ನಿಮ್ಗೆ ಗೊತ್ತಿಲ್ಲ, ಅವರ ಬಸ್ ಸ್ಟ್ಯಾಂಡ್ನ ಕೇಂದ್ರ ಸ್ಥಳ ಆಗಿತ್ತು ಲಲಿತಕ್ಕನವರ ಅಂಗಡಿಯಲ್ಲಿ. ಅಲ್ಲಿ ಬಂದವರೆಲ್ಲ ಲಲಿತಕ್ಕನವ್ರ ಹತ್ರ ಮಾತಾಡದೆ ಯಾರು ಹೋಗ್ತಾ ಇರಲಿಲ್ಲ. ಅದು ನಮ್ಮ ಪಾರ್ಟಿಗೆ ಅನುಕೂಲ ಆಗಿರುವಂಥ ಸಂದರ್ಭದಲ್ಲಿದ್ದರಿಂದ ಅವರನ್ನು ಪಾರ್ಟಿಗೆ ನೀವು ತಗೊಳ್ಬೇಕು, ಪಾರ್ಟಿಯಲ್ಲಿ ಜವಾಬ್ದಾರಿ ಕೊಡಬೇಕು, ಮಹಿಳೆಯರ ಸಂಘಟನೆಯನ್ನು ಅವರು ಮಾಡೇ ಮಾಡ್ತಾರೆ, ನಮಗೆ ಹೆಚ್ಚು ಅನುಕೂಲ. ಯಾಕಂತ ಹೇಳಿದರೆ ನಮಗೆ ಕಾಂಗ್ರೆಸ್ ಆನಂತರ ಕಮ್ಯುನಿಸ್ಟ್ ಇದ್ದಂಥ ಸಮಯ ಅದು. ಆದ್ದರಿಂದ ನಾವು ಜನಸಂಘ ಬೆಳಿಬೇಕಾಗಿದ್ದರೆ ಲಲಿತಕ್ಕನಂಥ ಧೀಮಂತ ನಾಯಕಿಯ ಅವಶ್ಯಕತೆ ನಮಗೆ ಇದೆ ಎಂಬ ಮಾತಿನ ಮೇಲೆಗೆ ನಾವು ಲಲಿತಕ್ಕನನ್ನು, ನಾನು ಅವರನ್ನು ವೈಯಕ್ತಿಕವಾಗಿ ಅಲ್ಲಿ ಮಾತಾಡಿದ್ದಿಲ್ಲ, ಮಾಧವಣ್ಣನ ಮುಖಾಂತರ ಮಾಧವಣ್ಣನವರು ಕೂಡ ಹೇಳಿದರು, ನಾವು ಅವರನ್ನು ಸಂಪರ್ಕ ಮಾಡಿದಾಗ ಒಪ್ಕೊಂಡಿದ್ದರು. ಅದೇ ವರ್ಷ 1985ರಲ್ಲಿ ಅಂತ ನನ್ನ ನೆನಪು, ಸೀತಾರಾಮ ಬಂಗೇರು ನಮ್ಮ ಪಕ್ಷದ ಕೇಂದ್ರ ಉಳ್ಳಾಲ ಕ್ಷೇತ್ರದ ಅಧ್ಯಕ್ಷರಾದ ತಕ್ಷಣ ಅವರು ಮಾಡಿದ ಮೊದಲ ಕೆಲಸ ಅಂತ ಹೇಳಿದರೆ, ಅವರನ್ನು ಒಪ್ಪಿಸದೆ ಗೊತ್ತಿಲ್ಲ, ಆ ಕಟ್ಟಡದ ಮೇಲೆ ಒಂದು ಕಟ್ಟಡವನ್ನು ಮಾಡಿ ಹಣ ಸಂಗ್ರಹ ಮಾಡಿಕೊಂಡು ಅವರದೇ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಉಳ್ಳಾಲ ಕ್ಷೇತ್ರದ ಕೇಂದ್ರ ಶಕ್ತಿಯಾಗಿ ಒಂದು ಕಚೇರಿಯನ್ನು ನಾವು ಉದ್ಘಾಟನೆ ಮಾಡಿದೆವು. ಆ ನಂತರ ಅದು ನಮಗೆ ತುಂಬ ಪ್ರಯೋಜನ ಆಗಿತ್ತು. ಕೆಳಗಡೆ ಲಲಿತಕ್ಕ ಇದ್ರು, ಯಾರು ಬಂದರೂ ಅದಾಗ್ತಾ ಇತ್ತು. ಪೊಲೀಸರ ಬಗ್ಗೆ ಮತ್ತು ಹೆಚ್ಚು ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿಯ ಪೊಲೀಸರು, ಟ್ರಾಫಿಕ್ ಪೊಲೀಸರು ಎಲ್ಲ ಬಂದಾಗ ಅವರನ್ನು ಸಂಪರ್ಕ ಮಾಡ್ತಾಯಿದ್ರು. ನಮಗೆ ನಮ್ಮ ಪಾರ್ಟಿಯನ್ನು ಕಟ್ಟಲಿಕ್ಕೆ ಅವರ ಮುಖಾಂತರ ಹೆಚ್ಚು ಅನುಕೂಲ ಆಗಿದೆ. ಆದ್ದರಿಂದ ಒಬ್ಬ ಮಹಾನ್ ನಾಯಕಿ ನಾವು ಕಳ್ಕೊಂಡೋಗಿದೆ ಅಂದರೆ ಅದು ದೇವರ ನಿರ್ಧಾರ, ನಾವೇನು ಮಾಡುವಂಥದ್ದಲ್ಲ. ಆರೋಗ್ಯದಿಂದ ಇದ್ದರು, ಮರಣ ಬರುವಂಥದ್ದು ಏನಲ್ಲ, ಆದರೆ ಕೆಲವು ಸಮಯ ಆಸ್ಪತ್ರೆಯಲ್ಲಿದ್ದರು. ಆ ಮಹಿಳೆ ನಮ್ಮ ಸಂಘಟನೆಗೆ, ಪರಿವಾರಕ್ಕೆ ಆಧಾರ ಸ್ತಂಭವಾಗಿದ್ದರು. ನಮ್ಮನ್ನೆಲ್ಲ ಮುಂದಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಅವರು ನೇತೃತ್ವ ವಹಿಸಿದ್ರು. ನಾನು ಇವತ್ತು ಬಹುಶಃ MLA ಆ ಕಾಲದಲ್ಲಿ ಆಗಿರಬೇಕಾದ್ರೆ ಲಲಿತಕ್ಕನ ಪ್ರಭಾವ, ಪ್ರಯತ್ನ, ಸೀತಾರಾಮ ಬಂಗೇರ ಪ್ರಭಾವ, ಪ್ರಯತ್ನ, ಇವರ ಸ್ಕೂಟರ್ನಲ್ಲೇ ಇಡೀ ಕ್ಷೇತ್ರವನ್ನು ಸುತ್ತಾಡ್ತಾ ಇದ್ದದ್ದು.
ಪೆಟ್ರೋಲ್ ಎಲ್ಲ ಅವರದೇ, ನಂದೇನು ಇರಲಿಲ್ಲ. ನಾನು ಬರಿಗೈಯಲ್ಲೇ ಹೋದದ್ದು ಅಷ್ಟೇ. ಆದ್ದರಿಂದ ಎಲ್ಲರೂ ಒಟ್ಟಾಗಿ ಒಂದು ಟೀಮ್ ವರ್ಕ್ ಆಗಿ ನಮಗೆ ಗೆಲ್ಲಿಕೆ ಆಗಿದೆ. ನಾವಿಲ್ಲಿ ಗೆಲ್ಲಬೇಕು ಅಂದ. ಆದರೆ ನನ್ನ ವಿಶ್ವಾಸ ಮಾನ್ಯ ಅಧ್ಯಕ್ಷರೇ, ಹೇಗಾದರೂ ಮಾಡಿ ಕಮ್ಯುನಿಸ್ಟರು 2 ಸಲ ಗೆದ್ದಿದ್ದಾರೆ. ಕೃಷ್ಣ ಶೆಟ್ಟರು 1962ರಲ್ಲಿ, ರಾಮಚಂದ್ರಾಯರು 1983ರಲ್ಲಿ. ಪುನಃ ಒಂದು ಸಲ ಆದರೆ ನಾವು ಈ ಕ್ಷೇತ್ರದಲ್ಲಿ ಗೆಲ್ಲಬೇಕಾಗಿದ್ದರೆ ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕಾಗುತ್ತದೆ. ನಮ್ಮ ಹಿಂದೂ ಓಟು ಸಿಕ್ಕಿದ್ರೆ ಮಾತ್ರ ಆಗಲ್ಲ. ಯಾಕಂತ ಹೇಳಿದರೆ ನಿಮಗೆ ಗೊತ್ತಿರಲಿ, 10,000 ಹಿಂದೂಗಳಿಗಿಂತ 10,000 ಮುಸಲ್ಮಾನರ ಓಟು ಜಾಸ್ತಿ ಇದೆ. ಅದರ ಮೇಲೆ 14,000 ಕ್ರಿಶ್ಚಿಯನ್ ಓಟ್ ಇದೆ. ಇದೆಲ್ಲ ಒಟ್ಟಾಗಿದ್ಕೊಂಡು ನಾವು ತೆಗೆದುಕೊಳ್ಬೇಕು. ನಾವು ವಿರೋಧ ಇಲ್ಲ, ಹಿಂದುತ್ವ ಆ ವಿಚಾರ ಬೇರೆ. ಆದರೆ ರೋಮ್ನಲ್ಲಿರುವಾಗ ನಾವು ರೋಮ್ ಜನರಾಗಿ ಇರಬೇಕಾಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ಹೇಗೋ ಆದರೂ ನಾವು ಗೆಲ್ಲಬೇಕು ಎಂದು ಪುನಃ ಒಂದು ಸಲ ಉಳ್ಳಾಲದಲ್ಲಿ ಜಯಬೇರಿ ಗಳಿಸಬೇಕು. ಉಳ್ಳಾಲ ಕೇವಲ ಅದು ಕಾಂಗ್ರೆಸ್ಸಿಗೆ ಮಾತ್ರ ಅಂತ ಏನಲ್ಲ, ಅದು ಕಾದರ ಕುಟುಂಬಕ್ಕೆ ಮಾತ್ರ ಅಲ್ಲ, ನಮಗೂ ಕೂಡ ಆಗುತ್ತದೆ, ಹಕ್ಕಿದೆ ಎಂಬ ಒಂದು ವ್ಯವಸ್ಥೆಯನ್ನು ನಾವು ಮಾಡುವಲ್ಲಿ ನಾವೆಲ್ಲ ಒಟ್ಟಾಗಿ ಇದ್ದುಕೊಂಡು ನಾವು ಕೆಲಸ ನಾವು ಗೆದ್ರೆ ಲಲಿತಕ್ಕರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಪುನಃ ಒಂದು ಸಲ ಆಗ್ತದೆ, ನಾವು ಅದನ್ನು ಅವರಿಗೆ ಅರ್ಪಣೆ ಮಾಡ್ಕೊಳ್ಬೋದು, ಅದು ಬೇರೆ ವಿಚಾರ. ಆದರೆ ನಾವೆಲ್ಲರೂ ನಮ್ಮ ಅಧ್ಯಕ್ಷರ ಕೈಯನ್ನು ಬಲಪಡಿಸಬೇಕು. ನಮ್ಮಲ್ಲಿ ಏನೇ ವ್ಯತ್ಯಾಸ ಇರುವಂಥ ಪ್ರಶ್ನೆ ಬರೋದು ಬೇಡ. ನಾವು ಗೆಲ್ಲಬೇಕಾದ್ರೆ ಅದಾಗ್ತದೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟಾಗ ಆಗ್ತದೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಅವರನ್ನು ನೆನಪು ಮಾಡಿಕೊಳ್ಳುವ, ನಮಗೆ ಅವರ ಆದರ್ಶ ಪ್ರೇರಣೆ ಆಗಲಿ. ಒಬ್ಬರು ಮಹಿಳೆ ತನ್ನ ಕೈಯಿಂದ ಖರ್ಚು ಮಾಡಿಕೊಂಡು ತಾನು ಅಂಗಡಿಯಲ್ಲಿ ಕೂತ್ಕೊಂಡಲ್ಲಿ ಮಾತಾಡ್ತಿದ್ದೇ ಜನಸಂಘ BJP ಇದ್ದೆ. ಆದ್ದರಿಂದ ಅವರನ್ನು ನೆನಪು ಮಾಡುವಂಥ ಈ ಕಾರ್ಯ, ಅವರ ಆತ್ಮ ಚಿರಶಾಂತಿ ಸಿಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ. ಲಲಿತಕ್ಕ ನಮ್ಗೆಲ್ರಿಗೂ ಕೂಡ ಬಹಳ ಒಂದು ಮಾದರಿಯಾಗಿರ್ತಕ್ಕಂಥ ಮಹಿಳೆ. 1988ರಲ್ಲಿ ನಾನು PUCಗೆ ಹೋಗುತ್ತಿರುವ ಸಂದರ್ಭದಲ್ಲಿ ನಮ್ಮ ಲಲಿತಕ್ಕನ ಅಂಗಡಿಗೆ ಬಂದೇ ನಾನು ಬರ್ತಿದ್ದೆ. ಲಲಿತಕ್ಕನ ಅಂಗಡಿಯಲ್ಲಿ ಲಲಿತಕ್ಕನ ಹತ್ರ ಮಾತನಾಡಿ ನಾವು ಹೋಗ್ತಿರುವಂಥದ್ದು. ಆವಾಗ ಅಲ್ಲಿ ಚರಣ್ ಆಫೀಸಲ್ಲೆಲ್ಲ ಇರ್ತಿದ್ರು ಜಾಸ್ತಿ. ಆದರೆ 1985ರಲ್ಲಿ ಸೀತಾರಾಮ ಬಂಗೇರವರು ನಮ್ಮ ಪಾರ್ಟಿಯ ಅಧ್ಯಕ್ಷರಾದಾಗ ಜಯರಾಮ್ ಶೆಟ್ಟಿಯವರು ಪ್ರಧಾನ ಕಾರ್ಯದರ್ಶಿ. ಆ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೆ ನಾವು ಗಮನಿಸಿದ ಸಂದರ್ಭದಲ್ಲಿ ಲಲಿತಕ್ಕ ಅಷ್ಟು ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಪಕ್ಷದ ಕಾರ್ಯಕರ್ತೆ. ನಮ್ಗೆಲ್ರಿಗೂ ಕೂಡ ಅವರು ಮಾದರಿ. ಯಾವತ್ತೂ ಕೇಳಿದ್ರು ಕೂಡ BJP, ಜಯರಾಮಣ್ಣ ಹೇಳಿದಂತೆ ಅವರ ಇಡೀ ಮನೆಯೇ BJP, ಭಾರತೀಯ ಜನತಾ ಪಾರ್ಟಿಗೆ ಬೇಕಾಗಿ ಯಾವತ್ತೂ ಕೂಡ ಆ ಪಾರ್ಟಿಯ ಬಗ್ಗೆನೇ ಮಾತನಾಡೋರು. ಮೊನ್ನೆ ನಮ್ಮ KMCಯಲ್ಲಿ ಅವರು ಅಡ್ಮಿಟ್ ಆದ ಸಂದರ್ಭದಲ್ಲಿ ಕೂಡ ನಾನು ಹೋದಾಗ ಮೀರಕ್ಕಲ್ಲಿದ್ರು, ಅವಾಗಲೂ ಕೂಡ ಮಾತನಾಡುವುದೇ ಬಗ್ಗೆನೆ. ಅದನ್ನು ನಾನು ಹೇಳಿದೆ, ಇವರೊಂದು 5 ದಿನ ಅಂಗಡಿ ಬಂದು ಕುಲ್ಲೂರು ಅಂತೇಳಿ. ಇವತ್ತು ಲಲಿತಕ್ಕ ನಮ್ಮ ಕಣ್ಣ ಮುಂದೆ ಇಲ್ಲ. ಯಾವತ್ತೂ ಕೂಡ ನಮಗೆ ನಮ್ಮೊಟ್ಟಿಗೆನೇ ಒಬ್ಬರು ವ್ಯಕ್ತಿ ಅಥವಾ ಒಂದು ವಸ್ತು ಇದ್ದಾಗ ನಮ್ಗಷ್ಟು ಅದರ ಬಗ್ಗೆ ಏನಾಗೋದಿಲ್ಲ. ಒಂದು ರೀತಿ ಅವರು ಒಟ್ಟಿಗೆ ಒಳ್ಳೆ ಇರತ್ತ ಆ ವಸ್ತು ಉಂಡಂತ ಅಂತ ಯಾವುದೇ ಒಂದು ಕಾರಣದಿಂದ ಆ ವಸ್ತು ಕೈ ತಪ್ಪಿ ಹೋದಾಗ ಅಥವಾ ಈ ರೀತಿಯಾಗಿ ಅವ್ರಿಗೊಂದು ಒಳ್ಳೆಯ ಮರಣ ಬಂದ ಸಂದರ್ಭದಲ್ಲಿ ನಮ್ಗೆ ಆಗ್ತದೆ, ಲಲಿತಕ್ಕ ನನ್ನ ಬೋಡಿತ್ತು ನಮ್ಮಲ್ಲ ಬೋಡಿತು ನಮ್ಮೊಟ್ಟಿಗೆ ಅಂತ. ಅದು ಕೂಡ ಮನಸ್ಸಿಗೆ ಬೇಸರ ಆಗ್ತದೆ, ಕುಟುಂಬ ವರ್ಗದವರಿಗೆ ಬೇಸರ ಆಗ್ತದೆ. ದೇವರು ನಮಗೆ ಕೊಟ್ಟಂತ ಒಂದು ದೊಡ್ಡ ಒಂದು ಗುಣ ಅಂತ ಹೇಳಿದ್ರೆ ಮರೆಯುವಂಥದ್ದು. ನಾವೇನ್ ಮಾಡ್ತೇವೆ, ಒಂದು ಕ್ಷಣ ಅವರ ನೆನೆಯುತ್ತೇವೆ, ಮತ್ತೆ ತುಂಬಾ ದುಃಖ ಬರ್ತದೆ. ಆದ್ರೆ ಅದನ್ನು ಸ್ವಲ್ಪ ಸಮಯದಂತ ಮರೆಯುವಂತ ಬರ್ತದೆ. ಆದ್ರೆ ಮನಸ್ಸಿನಲ್ಲಿ ನೋವು ಇರ್ತದೆ. ದಿನ ಇಡೀ ನೆನಪಿಸುವಂತಹ ಒಂದು ಇದಿದ್ರೆ ಆ ವ್ಯಕ್ತಿ ಎಷ್ಟೋ ಜನರನ್ನ ನಾವು ಕಳೆದಾಗ ಬಹಳಷ್ಟು ನಮಗೆ ಬೇಸರ ಆಗ್ತದೆ. ಆದ್ರೆ ಕೊನೆಗೆ ಅದು ಮರೆಯುವಂತ ಗುಣವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಮನಸ್ಸಿನಲ್ಲಿ ಆ ವ್ಯಕ್ತಿಯ ನೆನಪು ಇರ್ತದೆ. ಯಾಕೆಂತಂದ್ರೆ ಆ ವ್ಯಕ್ತಿ ಮಾಡಿರತಕ್ಕಂಥ ಸಾಧನೆ, ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳ ಆ ನೆನಪು ನಮಗೆ ಸದಾ ಅದು ಇರ್ತದೆ. ಇನ್ನು ಇವತ್ತು ಯಾವತ್ತೂ ತೊಕ್ಕೋಟಿಗೆ ಬಂದಾಗ ಲಲಿತಕ್ಕ, ತೊಕ್ಕೋಟಲ್ಲಿ ಲಲಿತಕ್ಕ, ತೊಕ್ಕೋಟು ಅಂದ್ರೆ ಲಲಿತಕ್ಕ ಅಂದ್ರೆ ತೊಕ್ಕೋಟು, ಆ ರೀತಿಯ ಭಾವನೆ ನಮ್ಗೆಲ್ರಿಗೂ ಇದ್ದದ್ದು.
ಅಲ್ಲಿಗೆ ಬಂದಾಗ ಲಲಿತಕ್ಕ ಹತ್ರ ಮಾತನಾಡಿದ್ರೆ ಅವರು ಪಕ್ಷ ಅಂತಲ್ಲ ಎಲ್ಲರ ಹತ್ರ ಕೂಡ ಆಗಡೆ ಹೋದಾಗ ಅವ್ರ ಹತ್ರ ಮಾತಾಡಿದ್ರೆ ಅವರಿಗೆ ಇದಾಗ್ತದೆ, ದಾನೆ ಮಾರ್ರೆ ನೀವು ಪಾತ್ರಂದೆ ಪೋಯರು ಅಂತ ಆ ರೀತಿ ಕೂಡ ಅವರು ನೇರವಾಗಿ ಹೇಳ್ತಾರೆ. ಮಾತು ಕೂಡ ಬಹಳ ಸ್ಪಷ್ಟ ಇದೆ. ಯಾರೊಬ್ಬರು ನಾಯಕರು ಬಂದಾಗಲೂ ಕೂಡ ಹಾಗೆ ಹೌದಾನೆ ಎನ್ನಡೆ ಬತ್ತಿಜೇರು ಅಂತ ಅಂದ್ರೆ ಅವರಿಗೆ ಅಷ್ಟು ಒಂದು ಅಭಿಮಾನ. ಆ ರೀತಿಯಾದ ಒಂದು ಮಹಿಳೆ ಇವತ್ತು ನಮ್ಮ ಕಣ್ಣ ಮುಂದೆ ಇಲ್ಲ. ಲಲಿತಕ್ಕನ ಮೊನ್ನೆ ಆ ಮರಣದ ಮುನ್ನ ದಿವಸ, ನನಗೆ ಮರಣದ ದಿವಸ ನಾನು ಬೆಳಿಗ್ಗೆ ಇರಲಿಲ್ಲ, ಆ ಮುನ್ನ ದಿವಸ ಲಲಿತಕ್ಕನ ಫೋಟೋ ಉಂಟ ಅಂತ ಕೇಳ್ತಿದ್ರು. ಆದ್ರೆ ನನಗೆ ಈಗ ಲಲಿತಕ್ಕ ಎತ್ತು ಬಂದ ಆಗ್ತದೆ ಅಂತ ಒಂದು ಫೋಟೋ ಇವತ್ತು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ನಿಜವಾಗಿಯೂ ಕೂಡ ಬಹಳ ಬೇಸರದ ಒಂದು ಸಂಗತಿ. ಯಾಕೆಂತಂದ್ರೆ 72 ವರ್ಷ, ಇನ್ನಷ್ಟು ಕೂಡ ಆರೋಗ್ಯ ಇದ್ರೆ ಇನ್ನಷ್ಟು ಕೂಡ ಅವರು ಜೀವಿತಾವಧಿ ಅವರನ್ನ ಕಳೆಯಬಹುದಿತ್ತು. ಆದ್ರೂ ದೇವರ ಒಂದು ವಿಧಿ ಬರಹ ಅಂತ ಇರ್ತದೆ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ನಾವು ಭೂಮಿಗೆ ಬರುವುದು ಅದಕ್ಕೆ, ಅದು ಪ್ರಾಣಿ ಪಕ್ಷಿ ಯಾವುದೇ ಆಗಲಿ ಮರಣ ಸತಸಿದ್ಧ. ಆದ್ರೆ ಆ ಜನನ ಮತ್ತು ಮರಣ ಅದರ ನಡುವೆ ನಾವೇನ್ ಮಾಡ್ತೇವೆ, ಆ ಕೆಲಸ ಉಳಿಯುವಂತೆ. ಇವತ್ತು ನಾವೆಲ್ಲ ಸೇರಿ ಲಲಿತಕ್ಕನನ್ನ ಗುಣಗಾನ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರು ಕೊಟ್ಟಂತ ಕೊಡುಗೆ, ಅವರ ಪಾರ್ಟಿಯಲ್ಲಿ ಇಟ್ಟಂತ ಆ ಪ್ರಾಮಾಣಿಕತೆ, ಇದೆಲ್ಲವನ್ನು ಕೂಡ ನೆನಪು ಮಾಡುವುದು ಅವರಿಗೆ ಕೊಡುವಂತ ನಮ್ಮ ಶ್ರದ್ಧಾಂಜಲಿ. ಖಂಡಿತವಾಗಿಯೂ ನಾವು ಲಲಿತಕ್ಕನನ್ನ ಯಾವತ್ತೂ ಕೂಡ ನೆನೆಯಬೇಕು. ಆ ರೀತಿ ಅವರ ಆದರ್ಶ ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ಶಾಲೆಯಲ್ಲಿ ಕೂಡ ನಾನು ಹೇಳಲಿಕ್ಕಿದೆ. ನಾವು ಅಂಬೇಡ್ಕರ್ ಜಯಂತಿ, ಗಾಂಧಿ ಜಯಂತಿ, ಸರ್ವಪಲ್ಲಿ ರಾಧಾಕೃಷ್ಣನ ಜಯಂತಿ ಎಲ್ಲ ಮಾಡ್ತೇವೆ. ಒಂದು ಭಾವಚಿತ್ರ ಇಟ್ಟು, ಒಂದು ಹಾರ ಇಟ್ಟು, ಒಂದು ಪುಷ್ಪಾರ್ಚನೆ ಮಾಡ್ತೇವೆ. ಅದು ಅಲ್ಲಿಗೆ ನಿಲ್ಲುವಂಥದ್ದಲ್ಲ. ಅವರ ಜೀವನದಲ್ಲಿ ಅವರು ಏನು ಸಾಧನೆ ಮಾಡಿದ್ದಾರೆ ಅಥವಾ ಅವರ ಜೀವನದ ಆದರ್ಶಗಳಾದ ಗುಣಗಳೇನಿದೆ 100ಕ್ಕೆ 100 ಖಂಡಿತ ನಮಗೆ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಸ್ವಲ್ಪ ಅಂಶವನ್ನಾದ್ರೂ ನಾವು ಆ ಆದರ್ಶವನ್ನು ಪಾಲಿಸಬಹುದಾ? ಈ ರೀತಿ ಮಾಡಿದಾಗ ಆ ವ್ಯಕ್ತಿಗಳಿಗೆ ಕೊಡತಕ್ಕಂಥ ಶ್ರದ್ಧಾಂಜಲಿ ಏನಿದೆ ಅದು ಸಾರ್ಥಕತೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಲಲಿತಕ್ಕನ ಆ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ. ಪಾರ್ಟಿಯ ಒಂದು ಪ್ರಾಮಾಣಿಕ ಕಾರ್ಯಕರ್ತನಾಗಿ ಜವಾಬ್ದಾರಿಯಿಂದ ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ಹೇಳ್ತಾ, ಲಲಿತಕ್ಕನ ಆತ್ಮಕ್ಕೆ ಖಂಡಿತವಾಗಿಯೂ ಅವರ ಮೋಕ್ಷ ಸಿಗ್ತದೆ. ಆದ್ರೂ ಕೂಡ 10 ಜನ ಕೂಡಿ ಪ್ರಾರ್ಥನೆ ಮಾಡಿದಾಗ ಅದು ಕೂಡ ಫಲಪ್ರದ ಆಗ್ತದೆ. ಲಲಿತಕ್ಕನ ಆತ್ಮಕ್ಕೆ ಭಗವಂತರು ಚಿರಶಾಂತಿ ಕೊಡ್ಲಿ. ಬಹಳಷ್ಟು ಬಂಧು ವರ್ಗದವರು ಅವರನ್ನ ಕಳೆದಂತ ದುಃಖವನ್ನ ಸಹಿಸ್ತಕ್ಕಂಥ ಶಕ್ತಿಯನ್ನ ಭಗವಂತನು ನೀಡಲಿ ಅಂತ ಹೇಳ್ತಾ ನಾನು ಲಲಿತಕ್ಕನನ್ನ ಸ್ಮರಿಸ್ತಾ ಅವರಿಗೆ ನುಡಿನನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ. ಪಾತೆನಾಗ ಇದು ಒಂಚೂರು ಪಾತ್ರ ಕೆಲವು ಸರ್ತಿ ಕಟ್ಟಿಬಿ ಜಿಲ್ಲಾಪನ ಉಂಟು ಆಂಡ ಕೊಂಚ ಎಂಜಿನ ಉಂಡ ಒರೈತು ಇದು ಮನಸಕ್ತಿ ಉಂಟು ಒಕ್ಕೋ ಏನು ಕಳಿಸ್ತು ಒಕ್ಕೋ ಪಾತ್ರ ఇప్పుడు ఏతో ಸರ್ತಿ ತಡಿತದ ಉಂಟು ಆಂಡ ಲಲಿತಾ ಸುಂದರನ ಋಣ ಪಾರ್ಟಿಗೆ ಉಂಡು. ಒಂಜಿ ಟೈಮಡು ದಾರಾಜ ನಮ್ಮ ಅವಿಭಕ್ತ ಜಿಲ್ಲೆ, ನಮ್ಮ ಜಿಲ್ಲೆ ಅವಿಭಕ್ತ ಇಡೀ ಮೈಸೂರ್ದು ಕುಂದಾಪುರ ಮಟ್ಟ ನಮ್ಮ ಒಂಜಿ ಜಿಲ್ಲಾ ಆಯ್ತದೆ. ಇತರ ಅಡ್ಡ ಆತನೆ ಅಪ್ಪಗ ನಂಗೊಂಜಿ ಎಂಕೊಂಜಿ ಒಂಜಿ ಓನ್ ಸಂಗತ ತೆಗೆದುಕೊಂಡು ಆಯ್ತು. ಒಂಜಿ ಪೆದ್ದ ಹೋಗ್ಬಿಡಂದು ಅಪ್ಪಗ ಏನಕ್ಕೆ ಆ ಜಾಗ ಇಲ್ಲಿ ಅಣ್ಣ ಇನ್ನು ಕುಟೀರ, ಆ ಕುಟೀರೋಡು ಒಂಜಿ MLA ಆಪಿನ ಯೋಗಲ ಇದ್ವಿ ಈಚಿನ ಉಳ್ಳಾರ ನೆನಪು ಮಾತು ಒಂಜಿ 6,000 ಒಂದು ಸತ್ಯನ್ ಮಾಡೋದ ಸುಡು 57 ಅಣ್ಣ ಆಯ್ತದೆ. 5 ಪಕ್ಕ ನಾರಾಯಣ ಶೆಟ್ಟಿ ಪುಣ ಹೆಚ್ಚೆ ಬರ್ತೀನಿ ಆಜು ಜನ ಬರ್ತೀನಿ 24,000 జరిగింది. రెండు ఇస్తే 28 ಮಾರಾಗಳ ನನಗೆ ಪರಿಸ್ಥಿತಿ ಅಂಚಾತನು ಆ ರೀತಿ ಸುರು ಜಾಗೂರಿ ಐಕೊಂಜಿ ನಾಡು ಇತ್ತೆ ಆಫೀಸಲ್ಲ ಕೊಡ್ತಾರೆ ಅಂಚಾಯನ ಹಿಡಿದು ಆರೇನು ನಾವು ಮಾಡ್ತಾರೆ. ಇತ್ತೆ ಏನು ಪಾತ್ರೆನ ಹೆಚ್ಚಿಗೆ ಹಾಕೊಂಡದ ಅಣ್ಣ ಏನೊಂಜಿ ನೇರ ಮಾತುಕತೆ ಹೆಂಗೆ ಐನ್ ಜಂಗ ಅವನಜ್ಜಿ ಕೆಲವು ಜನರ ಇಷ್ಟುಗಳೆಲ್ಲ ಅದ್ದಾನೆ ಆರು ಕೊಡ್ತೀವಿ. ಇತ್ತದ ಹೆಂಚೆ ಹಾಕೊಂಡ ನಮ್ಮ ಇತ್ತದ ಕೆಲವು ಜವಣರೇ ಈತೆ ಬಾಕಿದ ಮಾತ 10, 5, 10 ವರ್ಷ ಸೇವತಿನ ಕಮ್ಮಿ ಇತ್ತ ಇಂಚೆ ಓದ್ತೀನಿ ಆಂಡ నీకు మాత్రం వెళ్తాను కూడా అయితే ఎలా ఇంకులు యాన్ల దాని ಒಂದು ಭೂಮಿಲಿ ಶಾಶ್ವತ ಹೋಗಿ ಆಂಡ ದುಮ್ಮಂತ್ರಾಗಲಿ నుంచి ನೆನವರಿಕೆ ಅಂಡ್ಲ ಇನಿ ಎಂಕ್ ಮಲ್ಲ ಮನಸ್ಸಿಗೆ ಬೇಜಾರಾಪಣೆ ಮಂಡ ಎಲ್ಲ ಲಲಿತಕ್ಕಂಚೆ ನೋಡ್ಕೊಳ್ಳೋಣ ಮಂದ ಇದು ಬಂದ ಅನ್ನಕ ನಂಗೆ ಅಡಲಾಕಲ್ಲ ಪಾರ್ಟಿಗೆ ಮಹಿಳಾ ಮೋರ್ಚಾ ಮಂತ್ರಿ ಅದು ಯಾಕೆ ಮತ್ತೆ ಏತು ನಗ್ತೇವೆ ಆಂಡ ಐದರಿಂದ ನಮ್ಮ ನೆನಪು ನಮ್ಮ ಕೊರಿಯದಾಲಜಿ ನಮ್ಮ ಗಂಟಿದಾಲ ಆಸ್ತಿ ಬದುಕಿ ಹಾಕ್ಲಿಕ್ಕೆ ಕೊಡಲಿಂದ ಹಾಕ್ಲಿ ಅಪೇಕ್ಷೆ ಅಂತ ಹೇಳಿ
ಅಂಡ್ ಅಕ್ಕನ ಒಂಜಿ ನೆನಪು ಮಾಡಲು ಅಂಗಡಿ ಬೋಡು ಅಲೆ ಕೊಡು ಆನ ಒಂಜಿ ನೆನಪು ಒಂಜಿ ಉರಿಲೆಕ್ಕ ಪಾರ್ಟಿದ ಇತ್ತದ ನೆದಕಲು ಆ ಬಗ್ಗೆ ವ್ಯವಸ್ಥೆ ಮಲ್ಪೊಂಡು ಎನ್ನೊಂಜಿ ಕಳಕಳಿತ ವಿನಂತಿ ಅನ್ನ ಪುದ ಬರೀಲೆಕ್ಕ ನನದ ಮಲ್ಪನ ಹಾಕಲಾಗಿಲ್ಲ ಅಂಚೇನು ಒಂಜಿ ಪಾರ್ಟಿ ಮಲ್ಪಿನ ಇತ್ತ ದುಮ್ಮೊಂಜಿ ಟೈಮ್ ಬಿಟ್ಟು ಓ ದೇರಂತ ಟೈಮ್ ಪುನಗ ನಮ್ಮ ಜಿಲ್ಲೆಯಲ್ಲಿ ಉಳ್ಳಾಲ ಬೊಕ್ಕ ಬೆಳ್ತಂಗಡಿ ಉಳ್ಳಾಲ ಬಸ್ ಕಾರ್ಯಕರ್ತರು ಆಂಡ ಹಿಡಿದು ಬೊಕ್ಕ ಯಾನೂರು ಅಡ ಮಲ್ತೆ ಎಂಜೆಗೆ ಗೊತ್ತಿಲ್ಲ ಉಳ್ಳಾಲ ಸಂಗತಿ ಪಾತಾಡ್ತೀವಿ ನೀವು ಬಾತು ದಾಯಾಂಡ ಅಂತ ಇತ್ತ ದುಮ್ಮಾತ ಉಪ್ಪನಾಗ ದಾಳ ಮಾತಾಡಲಿ ಅದು ಬಸ್ ಇತ್ತಿನ ಜಿಲ್ಲೆಯಲ್ಲಿ ಅವಿಭಕ್ತ ಜಿಲ್ಲೆಯಲ್ಲಿ ಮ್ಯಾಂಗ್ಳೂರು ಜಿಲ್ಲೆ ಹತ್ತು ಅವಿಭಕ್ತ ಜಿಲ್ಲೆಯಲ್ಲಿ ಅಂಡಾಗಿದ್ದ ದಾನ ಇನ್ನು ಆ ಬಗ್ಗೆ ನಮ್ಮ ಮಾತಾದ ಕಾರ್ಯಕರ್ತರು ಪದಾಧಿಕಾರಿಗಳು ಚಿಂತನೆ ಮಾಡ್ಬಿಟ್ಟು ಎಂಕ್ಲೇನ ಮನಸ್ಸು ಬೇರೆ ಎಂಕ್ಲ ದಿನ ಮುಟ್ಟ ಆ ಪಾರ್ಟಿನ ಇಂಟಿಗೆ ನಂಗೆ ಬೈತೀನಿ ಐದು ಓಡಿಪೋಡು ಎಂಕ್ಲ ಜೀವ ಮುಟ್ಟ ಎಂಕ್ಲ ಜೋಡು ನೀನು ಇಲ್ಲಿ ಮಟ್ಟ ಕೆಲ ಮಟ್ಟ ಬರಬಲ್ಲಿ ನನ್ನ ಆಸೆ ಅಂಚ ಆನಲ್ಲ ಆತ್ಮ ಶಾಂತಿ ಬೊಕ್ಕ ಆಗ ಇತ್ತ 74 ಅವಳು ಸಹಜ ಮರಣ ಒಲ್ಲ ಅಂಶ ಹೆಚ್ಚಾದ ಆರೋಗ್ಯ ಹಾಳಾದ ನೂತಂಡ ಭಾರಿ ಬಂಗಾಯ್ತು ಅಂತ ಆದದ್ದು ಆ ಎಡ್ಡೆ ಮರಣ ಆರೋಗ್ಯ ಆತ್ಮ ಶಾಂತಿ ಕಡೆ ಬೊಕ್ಕ ನನ್ನ ಜನ್ಮ ಪುಟ್ಟದ ಅಣ್ಣ ಊಟದ ಸೇವೆ ಮಲ್ಪಿನ ಯೋಗ ಭಾಗ್ಯ ಲಲಿತಕ್ಕ ಬರಡು ಇವು ಮಾತಾಡ ಆಮೇಲೆ ಆ ಬಗ್ಗೆ ನಾವು ಮಾತಾಡನಲ್ಲ ಕಾರ್ಯಕರ್ತರು ಏನು ಕಾರ್ಯಕರ್ತರು ಕೆಲಸವಂತ ಹಾಕಲ್ಲ ನೋಡಪ್ಪಾಡು ಬೊಕ್ಕ ಹೆಚ್ಚಿಗೆ ಅನ್ನು ಪಾತ್ರ ಹೊಡ್ತೀವಿ ಮಾತ ಕಾರ್ಯಕರ್ತರೆಲ್ಲ ನಮ್ಮ ಪಾರ್ಟಿದ ಬಗ್ಗೆ ಪಾರ್ಟಿದ ಬಗ್ಗೆ ಮಾತ್ರೆಗಳ ಅಭಿಮಾನ ಉಂಟು ಆಂಡ ನಮ್ಮ ಒಂಜಿ ನೆಡ್ಬೋದು ಕೆಲವು ಜನ ಯಾನತ್ತೆ ಪಾತ್ರೆ ನೋಡ ದಯವತ್ತನ ಕೆಲವು ಸರ್ತಿ ಪಾರ್ಟಿದ ಇತ್ತನಕ್ಕೆ ಅಧಿಕಾರ ಉಂಡು ಜನರಲ್ಲಿ ಮಾತಾಡು ಅಂದ್ಕೊಂಡ ಒಂದಮ್ಮನೆ ಒಂಜಿ ಕೆಲವು ಜನ ಏನು ಅಹಂ ತುಪ್ಪೆ ಪ್ರಜಾಪ್ರಭುತ್ವ ಹಿಂಗೆ ಹೋದೆ ಕೆಲಸ ಮಲ್ಪಣಕ್ಲೆ ಇಲ್ಲಿ ಮಲ್ಪಂದೆ ದಾಳ ಹೆಚ್ಚು ಕಮ್ಮಿ ಏನಾಡಿಲ್ಲ ಕೆಲವು ಸಲ ಪಾತ್ರೆ ಹೆಚ್ಚು ಕಮ್ಮಿ ಆವು ಐನು ಆ ಹಾಲು ಯಾಪಲ್ ಬುಡುಡಿಗೆ ಎಡ್ಡೇನು ಪತ್ತನೋಡು ಐನು ಪಂತಿನ ಯಾನ್ ಮತ್ತೆ ಎಡ್ಡೇನು ತಿನ್ನ ಐನು ಪತ್ತನೋಡು ಯಾನ್ ಪಂಡದು ಯಾವಾಗ ಪಾತ್ರೆಯಿಂದ ಐನು ಬಂದೆ ನಾವು ಮಾತಾಡಲು ಅನ್ಯೋನ್ಯತೆ ಭಾರತೀಯ ಸಂಸ್ಕೃತಿ ಕೆಟ್ಟದನ್ನು ಐದು ಮನಸ್ಸು ದಿಯರಜ್ಜಿ ಎಡ್ಡಂತ ಮನಸ್ಸು ದಿಯೋಣ ಅಂಚದ ಮಾತು ಬಂದಿದ್ದು ನಮ್ಮ ಈ ಪಾರ್ಟಿ ಆ ಕರಿ ಗತಿಸಿನಕಲ ನಮ್ಮ ಭವಿಷ್ಯತ್ತಿಗೆ ಭಾರತ ದೇಶದ ನೇಕು ನಾವು ಮಾತಿರಲ್ಲ ಕಟ್ಟಾದ ಒಂದು ಅನ್ಯೋನ್ಯತೆ ಏಕ ಒಂಜಿ ಮುಂಜಪ್ಪ ಬರಲೇಕ ಕೆಲಸ ಮಾಡ್ತದೆ ಹೆಚ್ಚು ಕಮ್ಮಿ ಮಾತಾ ಒಂದು ಮಲ್ಪಗ ಅರ್ನ ಅಂತ ನಾವು ಮಾತಾಡಬೇಕು ಅರ್ನ ಆತ್ಮ ಶಾಂತಿ ಕಡೆ ಬೊಕ್ಕ ಅರ್ನ ಉದರ ಒಂಜಿ ಉರಿಲೆಕ್ಕ ನಾವು ಮಾತಾಡಲ್ಲ ಅಡಿ ಎಲ್ಲ ಬರ್ತದೆ ಮಾತಾಡಲ್ಲ ಮಲ್ಪಗ ಅಂತ ಹೇಳೋದು ಅವಕಾಶ ಬೋಡೋದು ಬಂದಿದ್ದು ನಿಮಗೆ ಮಾತಾಡಿಲ್ಲ ತಾಳ್ಮೆ ಸಹನೆ ಮಾತು ಚಿಕ್ಕಾಡು ಒಂದು ದೇವಡ ನಟೊಂದು ಎನ್ನ ಪಾತ್ರೆ ಮೊರನ್ದಾತ ದಿನ ನಮ್ಮ ಲಲಿತಕ್ಕ ದೇವರನ ಪಾದನ ಸೇರಿದೇರು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಆ ಹುಟ್ಟು ಸಾವುದ ಮಧ್ಯಡು ಒಂಜಿ ವ್ಯಕ್ತಿ ಸಮಾಜಕ್ಕೋಸ್ಕರ ದಾದ ಕೆಲಸ ಮಲ್ದಂಡ ಅವು ಮಾತ ಅವ್ರನ್ನ ಅಂತಿಮ ದಿನಕುಲಡು ನೆನಪು ಅನ್ಪನಂಚಿನ ಒಂಜಿ ಕಾರ್ಯಕ್ರಮ ಜಯರಾಮ್ ಶೆಟ್ಟಿ ಪಂಡ್ಲೆಕ್ಕನೆ 1983 ಭಾರತೀಯ ಜನತಾ ಪಾರ್ಟಿದ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಒಂಜಿ ಕಚೇರಿ ಆಪುನಂಚಿನ ಸಂದರ್ಭಡು ಲಲಿತಾ ಸುಂದರ್ನ ಒಟ್ಟಿಗೆ ಸೀತಾರಾಮ್ ಬಂಗೇರ್ನ ಬಾರಿ ಮಲ್ಲ ಕೊಡುಗೆ ಇತ್ತಂತ ಪಂಡ್ಯರೆ ಬಾರಿ ಸಂತೋಷ ಆಪುಂಡು ಆ ಪೊರ್ತುಡು ಮಹಿಳೆಯರ್ನ ಒಂಜಿ ಸಂಖ್ಯೆ ಕಡಿಮೆ ಉಪ್ಪುನಂಚಿನ ಸಂದರ್ಭಡು ಹಿರಿಯಕ್ಕಲು ಪಂಡಿನ ಪಾತ್ರೆಗೂ ಲಲಿತಕ್ಕ ಜವಾಬ್ದಾರನಿಗೆ ತಂದು ಆ ಒಂಜಿ ಕಚೇರಿ 1983 ಉದ್ಘಾಟನೆ ಆಪುನಂಚಿನ ಸಂದರ್ಭಡು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರು BB ಶಿವಪ್ಪರು ಆ ಕಚೇರಿಯನ್ನು ಉದ್ಘಾಟನೆ ಮಲ್ತನ ನೆನಪು ಆರ್ನೊಟ್ಟಿಗೆ ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷರಾದಿತ್ತನಂಚಿನ BB ಶಿವಪ್ಪರ್ನ ಶ್ರೀಮತಿ ಸುಶೀಲಾ ಶಿವಪ್ಪರ್ಲ ಬರ್ತದೆ ಅಪ್ಪಗ ಲಲಿತಕ್ಕ ಆ ಒಂಜಿ ಅಧ್ಯಕ್ಷ ಸ್ಥಾನಡು ಒಂಜಾತ್ ರಾಜ್ಯ ಜಿಲ್ಲೆ ಮಾತೆರ್ಲ ಸಂಪರ್ಕ ದೀಪುನಂಚಿನ
ಒಂಜಿ ಸುರೂತ ನೆನಪು ಎಂಕ್ ಅಧ್ಯಕ್ಷರ ಅಂದು ಬಣ್ಣದ ನೆನಪು ಆ ಪರ್ತಡು ಸಂಘಟನಾತ್ಮಕವಾದ ಭಾವನಾತ್ಮಕವಾದ ಒಂಜಾತ್ ಜನಕುಲನ್ನು ಸೇರ್ಸವನ ಒಟ್ಟಿಗೆ ಪಕ್ಷದ ಬೆಳವಣಿಗೆಗೆ ಸಂಪೂರ್ಣವಾಯಿನಂಚಿನ ಕೊಡುಗೆಯನ್ನು ಕೊರ್ತನಂಚಿನ ಒಂಜಿ ವ್ಯಕ್ತಿ ಇತ್ತಂದ ಅವು ಲಲಿತಾ ಸುಂದರ್ ಪನಿಯರೆ ಬಾರಿ ಹೆಚ್ಚಾಪುಂಡು. ಆರ ತಂದೆ ಆರ್ನ ಪತಿ ಆಯಿನಂಚಿನ ಸುಂದರಣ್ಣೆ ಐದು ಬಕ್ಕ ಆರ್ನ ಮಗೆ ಸಂತೋಷ್ ಕುಮಾರ್ ಅಕ್ಲ ಇಲ್ಲದ ಮಾತ ಕುಟುಂಬಲ ಒಟ್ಟಿಗೆ ಸೇರಿಸಂದು ಭಾರತೀಯ ಜನತಾ ಪಾರ್ಟಿ ಉಳ್ಳಾಲಡ್ ಕಟ್ಟುನಂಚಿನ ಒಂಜಿ ಮಹತ್ತರವಾದ ಐನಂಚಿನ ಕಾರ್ಯಕ್ರಮವನ್ನು ಬಲ್ದೇರಿ ಆ ಪರ್ತುಡು ಜಯರಮಣ್ಣೆ ಸೀತಾರಾಮ್ ಬಂಗೇರ್ ಪಲ್ಲೆಕನೆ ನಂಗೆ ಆರು ಕೊರ್ನಂಚಿನ ಒಂಜಿ ಸ್ಥಳದಾನ ಮಲ್ಪನ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂಜಿ ಕಚೇರಿ ಸುರುತಂದು ಪನ್ಯರೆ ಬಾರಿ ಹೆಮ್ಮೆ ಆವೊಂದುಂಡು. ಆ ಒಂಜಿ ಕುಟೀರಡು 1994 ಭಾರತೀಯ ಜನತಾ ಪಾರ್ಟಿದ ಉಳ್ಳಾಲ ವಿಧಾನಸಭಾ ಕ್ಷೇತ್ರಗೂ ಜಯರಾಮ್ ಶೆಟ್ಟಿ ಆಯ್ಕೆ ಆವಡ್ದಾಂಡ ಲಲಿತಕ್ಕನ ಬಾರಿ ಕೊಡುಗೆ ಉಂಡು, ಅವ್ರನ್ನ ಕಂಡನ ಬಾರಿ ಕೊಡುಗೆ ಉಂಡು. ಇಡೀ ಒಂಜಿ ಮಹಿಳೆಯರನ್ನ ತಂಡನ ಕಟ್ಟೊಂದು ಪ್ರತಿ ಇಲ್ಲದ ಬಾಕಲಿಗೆ ಹೋದು ಪೊಂಜಮಕ್ಳನ್ನು ಪರಿವರ್ತನೆ ಮಲ್ಪನಂಚಿನ ಕೆಲಸ ಕಾರ್ಯವನ್ನು ಮಲ್ತನೇಡ್ದಾದ್ರನ್ನೇ ಭಾರತೀಯ ಜನತಾ ಪಾರ್ಟಿ ಇತಿ ಎತ್ತರಗೂ ಬುಳೆಯರೆಗೆ ಸಾಧ್ಯ ಆತಂತ ಪನ್ಯರೆ ನಾನು ಇಚ್ಛೆ ಪಡಬೆ. ಇನಿ ಲಲಿತಕ್ಕನಂಚಿನ ಒಂಜಿ ಎಡ್ಡ ವ್ಯಕ್ತಿನ ಒಂಜಿ ಆದರ್ಶ ಮಹಿಳೆ ನಮ್ಮ ಕಳೆ ಬಂದ ಆರ್ನ ದುಃಖನು ಸಹಿಸುನಂಚಿನ ಶಕ್ತಿನ ಆರ್ನ ಕುಟುಂಬಗೂ ನಮ್ಮ ಮಾತ ಭಾರತೀಯ ಜನತಾ ಪಾರ್ಟಿ ಪರಿವಾರದ ಸಂಘಟನೆ ಮಾತ ಪದಾಧಿಕಾರಿಗಳಿಗೆ ಸಹಿಸುನಂಚಿನ ಶಕ್ತಿನ ಆ ದೇವರು ಕರುಣಿಸಡು. ಆರ್ನ ಆದರ್ಶ ನಂಗೆ ಮಾತ ನಮ್ಮ ಜೀವನಡು ಅಳವಡಿಸಗ ನಾನಾತ್ ಆರ್ನ ನೆನಪು ಒರಿಯುಲಕನೆ ಆರ್ನ ನೆನಪುನ ದೀದು ಸಂಘಟನಾತ್ಮಕವಾದ ಭಾವನಾತ್ಮಕವಾದ ನಮ್ಮ ಕೆಲಸ ಮಲ್ಪನಂಚಿನ ಆ ಶಕ್ತಿ ಆ ದೇವರು ಕರುಣಿಸರು. ಆರ್ನ ಆತ್ಮಗೂ ಚಿರಶಾಂತಿನ ದೇವರು ಕೊರಡಂದು ಈ ಸಂದರ್ಭಡು ಪ್ರಾರ್ಥನೆ ಮಲ್ತೊಂದು ಎನ್ನ ಆ ನುಡಿನ ಮನ್ ಮುಕ್ತಾಯ ಮಲ್ಪೆ. ಜೈ ಹಿಂದ್ ಜೈ ಭಾರತ್ ಮಾತ್. ಖುಷಿತ ಕಾರ್ಯಕ್ರಮ ಅತ್ ನಂಜಿ ದುಃಖದ ಕಾರ್ಯಕ್ರಮ ಅತ್ ಹಿರಿಯಕ್ಲೆ ನಂಜಿ ಗಾದಂ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನಂ ಪುನರಪಿ ಮರಣಂ. ಪುಟ್ಟನ ಮನುಷ್ಯಗೆ ಸಾವು ನಿಘಂಟು ಉಂಟು. ಆಂಡ ಪಿರೊಂಜಿ ಜನ್ಮಡು ಆರ ಪುಟ್ಟದ ಬರುಡು ಪನ್ಪುನ ಲೆಕ್ಕಾಚಾರರು ಈ ರೀತಿ ಪನ್ಪು. ಇನಿ ಲಲಿತಕ್ಕ ತೀರ್ದು ದೇವರ ಪಾದ ಸೇರ್ದು ಆರ ಉಳುಳ್ಳೇರು ಅವ್ರನ್ನ ನೆನಪು ಮನ್ಪುನ ಆದ್ಯ ಕರ್ತವ್ಯ ನಮ್ಮ ಲಲಿತಕ್ಕನ ಒಂಜಿ ಪ್ರೀತಿಡು ಆರು ಮಂತದನ ಸೇವೆ BJP ಇನ್ನಿಲ ಜೀವಂತ ಇಪ್ಪರೆ ಕಾರಣಕರ್ತರ ಯಾನೆ ಆರ ಆಸ್ಪತ್ರೆ ಇಪ್ಪನಗರ ಆಸ್ಪತ್ರೆ ಪೋಯ್ ಅವಲ್ಲ ಕುಸಲ್ ಪಾತಿರ ಏನಪ್ಪ ಬಂದ ಲಲಿತಕ್ಕ ನಾನು ಇರು ದಿಂಜ ಬದುಕು ಜಾರು ಬೇಗ ನನ್ನ ದತ್ತು ದತ್ತು ನೋಡಿರು ಅಂದು ಐಕ ಈ ನಿಕ್ಲು ಸೈಯರ್ನೇ ನನ್ನ ಕಾಪುನಿ ಅಂದ ಆರ ಕೇಳಿ ಅಪ್ಪ ಅನ್ನೆ ಒಂಜ ಜಾನ ತುಂಬು ಒಂಜ ಈರು ತುಂಬು ಇನಿಯತ್ ಒಂಜತ್ತು ಒಂಜಿ ದಿನ ತುಂಬು ಒಂಜಿ ದಿನ ಪಿರ ಮಾತೆರ್ಲ ಪೋಯರಂಡು ಅಂಡ ಪೋನಾಗ ಬಾರಿ ನೆಮ್ಮದಿರು ದೇವರ ನಡೆ ಸೇರನ್ನ ಅಂಡ ಬಾರಿ ಎಡ್ಡೆ ಹತ್ತು ನಿಕ್ಲು ಮಾತೆ ನನಗೆ ಒಂಜಿ ವೇಳೆ ಲಲಿತಕ್ಕ ಈರು ದೇವರ ಪಾದ ಸೇರುವಾರ್ನ ಅನ್ನಲ್ಲ ಸೇರಿ ಅರ್ನಲ್ಲ ಇರ್ನ ಪುನಕು ಇಲ್ಲರದು ಓಡೆ ಮುಟ್ಟನ್ನು ಆಡೆ ಮುಟ್ಟ ಕೈ ಗ್ಯಾರಂಟಿಯನ್ನು ಕೊಟ್ಟು ಮಗ ಅಂಚೆನೆ ಕೊರ್ಲ ಅಂತ ಮಗ ಅಂಚೆನೆ ಅರ್ನ ಬಾಯ್ದ ಪಾತಾರ ಅತನ ಅರ್ನ ಮನಸ್ಸು ಎಂಜಿನ ಬಂಡ ಜೋಕುಲೆಲ್ಲಕ್ಕಂತನ ಮನಸ್ಸು ಮನುಷ್ಯಗ ಆರೋಗ್ಯ ಅವಲಾಪುನಿ ಮಾತ ಅಂದು ಪ್ರಾಯದ ಪೊರ್ತರು ಆಂಡ ಆ ಪ್ರಾಯದ ಪೊರ್ತುಡ್ಲ ಅರೆನ ಈತು ಪೊರ್ಲುಡು ತೂತೆರತ್ತ ಅರ್ನ ಮರ್ಮಲ್ ಮೀರಕ್ಕ ಅರೆಗೆ ನಮ್ಮ ಇಡೀ ಪಾರ್ಟಿ ನಮ್ಮ ಮಾತೆರ್ಲು ಒಂಜಿ ಅಭಿನಂದನೆ ಕೊಡೋರು ದಾದವಂಡ ಒಂಜಿ ಮರ್ಮಲಾದ ಮಾಮಿನ ಅಪ್ಪನ ಜಾಗೆರ ತೂದು ಆ ಸೌಖ್ಯ ಜನನ ಪೊರ್ತುಡ್ಲ ನಮ್ಮ ಮರ್ಮಲ್ ಪಣ್ಪುನ ಒಂಜಿ ಪಾತೆರನ್ನ ಮಾಮಿ ದೆಪ್ಪುನಿ ಪಣ್ಣಂದ ಅವು ವಿಶೇಷವಾದ ನಿಕ್ಲೆ ಆಶೀರ್ವಾದಕ್ಕ ನಿಕ್ಲೆಗೆ ಆಶೀರ್ವಾದ ಹಿರೇಗೆ ಇರ್ನ ಮಗಲಿಗೆ ಪುಲ್ಲಿಗೆ ಬಾಕಿದಕ್ಲೆ ಮತ್ತು ದಾದವಂಡ ಏಪಲ ಅರ್ಪಣಪೇರು ಎನ್ನ ಮರ್ಮಲ್ ಹೆಂಗೆ ಸಮಯಕ್ಕೆ ಸರಿಯಾದ ಮರ್ದು ಕೊರ್ಪಲು ಎನ್ನ ಮರ್ಮಲ್ ಎನ್ನ ತೂಪಲು ಈಜನ ಜೋರು ಮನ್ಪೋಲು ದಾದಂಡ ಕರೆಕ್ಟ್ ಮರ್ದದೇ ತೊಂಜೇರ ಕರೆಕ್ಟ್ ಟೈಮ್ ಉನ್ಪು ಜೇರ ಇರು ಒರ್ತಿ ಬಾರ ಬಳ್ಳಿ ಬಂದ ಎತ್ತೋ ಸತಿ ಲಲಿತಕ್ಕನ ಬಾಯ್ಡು ಬತ್ತನಂಜನ ಮುತ್ತು ರತ್ನದಂಜನ ಪಾತೆರ ಆರು ಮುರಣಿ ದೇವರನ ಪಾದ ಸೇರನ ಪೊರ್ತುಡ್ದು ಅರ್ನ ಅಂತಿಮ ಆ ಯಾತ್ರೆ ಮುಟ್ಟ ಬೈದಿನ ಜನ ತೂಣಂದ ಅವು BJPದ ಒಂಜಿ ಮಲ್ಲ ಶಕ್ತಿ ನಮ್ಮನ್ನು ಬುಡ್ದು ದೇವರ ಪಾದ ಸೇರಿದಂಡು ಇನ್ನು ಈತ ಜನ ಬತ್ತು ಸೇರಿದಾರ ನನ್ನಲ್ಲ ಅವು ಆ ಲಲಿತಕ್ಕನ ನೆನಪು ಬಡ್ದು ಯಾನರೆಂದು ಮಾತೆಲ್ಲ ಪುಗಾರೊಂದಿಲ್ಲ ಪುಗಾರೊಂದು 6 ಮಂತನ ಎಡ್ಡ ಬೇಲೆಗೆ ಬಡ್ದು ನಮ್ಮ ಇಂಚಿನಾನಲ್ಲ ಶಾಶ್ವತ ಅದು ಒಂಜ ಅರ್ನಪುದ ಒಂಜಿ ರೋಡು
ಇಜಿ ನನ್ನ ಅರೆಪುದಾಡು ಒಂಜಿ ಬಸ್ ಸ್ಟ್ಯಾಂಡ್ ಇಜಿ ನನ್ನ ಅರೆಪುದಾಡು ಇಂಚಿನ ಒಂಜಿ ಶಾಶ್ವತವಾದ ಒರಿಯು ನಂಚಿನ ಬೆಲೆ ನಮ್ಮ ಮಾತೆಲ್ಲ ಒಟ್ಟಾದು ಒಂಜಾದು ಪಾಟಿದ ಮಾತೆಲ್ಲ ಕೊಡ್ದು ಅವು ಖರ್ಚು ಏತಂದು ನಮ್ಮ ಲೆಕ್ಕಾಚಾರ ಪಾಡಿನತ್ತು 6 ಮಂತದ ಸೇವೆಗೆ ಭಾರತೀಯ ಜನತಾ ಪಾರ್ಟಿಗೆ ಅರ್ನ ಬೂರ್ದು ನಂಜಿನ ಬೆಗರಿಗೆ ಬಡದು ನಿತ್ಯ ನಿರಂತರವಾದ ಆ BJP ಮಿತ್ತಿತ್ತು ನಂಜಿನ ಪ್ರೀತಿ 2 ಸತಿ ಮೇರು ಓಟು ಅಂತನಾಗಲಿ ಎಂಬನ್ನಾಗ ಆರ ಇಲ್ಲಾಳು 100 ಸತಿ ಉಂಡು ದಿಪ್ಪೇನು ಮಳಮಲ್ಲ ಲೀಡರ್ನಾಗ ಅರೆ ಇಲ್ಲಾಡೆ ಬರೋಂದಿತ್ತಿನ ಅಪಗ ಏರೆ ನಮ್ಮ ಉಪಚುನಾವಣೆದ ಹೊರತರು ಇಡೀ ರಾಜ್ಯದ ಲೀಡರ್ನಕ್ಲು ಮಾತೆಲ್ಲ ಬೈದೇರು ಅಪಗ ಯಡಿಯೂರಪ್ಪ ರಾಜಿಪ್ಪು ಬೆದ ಬೆತ್ತಲಿ ಮಾತೆಲ್ಲ ಬಂದಾಗ ಚಾ ಕಾಫಿ ಒಣಸು 106 ಸತ್ಯ ಇಲ್ಲಾಳು ಉಂತನ ನೆನಪುಂಡು ಅಂಚಾದು ಆ ಲಲಿತಕ್ಕನ ಒಂಜಿ ನೆನಪು ಶಾಶ್ವತವಾದ ಒರಿನ ಅಂಚಿನ ಬೆಲೆ ನಮ್ಮ ಒಟ್ಟಾದು ಒಂಜಾದು ಒಟ್ಟಿಗೆ ಕುಳ್ಳುದು ಎಂಚಿನ ಮನ್ಪುಣಿದ್ದು ನಿರ್ಧಾರ ಮಂತದ ಇನ್ನು ಮಣ್ಪೋಡು ಪಂಡದು ಮಾತೆರಡಲಿನ ಇನ್ನ ವಿನಂತಿ 5 ದಾಳ ಪಾತೆರಚ್ಚಿ 6 ದೇವರ ಪಾದ ಸೇರಿದೇರಿ ಆ ದೇವರ ಪಾದ ಸೇರಿದೆ 6 ಬುಡ್ದು ಪೋಯಿನ ನೆಟ್ಟು ಅರೆನ ನೆನಪು ಆ ಕುಟುಂಬದಕ್ಲೆಗೆ ಅವಾರ್ಡು ಅರ್ನ ಮರಮಾಲಿಗೆ ಪುಲ್ಲಿ ಬಾಕ್ಲನ ಇಡೀ ಇಲ್ಲದಕ್ಲೆಗೆ ಆ ದುಃಖನು ಸಹಿಸೋ ನಂಜಿನ ಶಕ್ತಿನಿ ಪರಮಾತ್ಮೆ ಕೊರಡು 6 ಮಂತಿನ ಎಡ್ಡ ಬೇಲೆನು ನಂಗೆ ಮಂತಿನಂಚಿನ ಆ ಮಾರ್ಗದರ್ಶನ ನಮ್ಮ ಒಟ್ಟಾದು ಒಂಜಾದು ಒಟ್ಟಿಗೆ ಪೋಯಿ ಯಾರು ಏಪಲ ಪನ್ಪೇರು ಒಟ್ಟಾದಿಪ್ಪೋಡು ಮಗ ಒಟ್ಟಾದಿಪ್ಪೋಡು ನಮ್ಮ MLA ಅವಡು ಅವು ಅವಡು ಪಿರಲ ಅರೆಗೆ ಇಂಚಿಪಲ ಅರೆನ ಒಂಜಿ ಮನಸ್ಸಿರ್ತೀನಿ ಈ ಸತ್ಯಾನ್ಲ ಹೆಂಗೆ ಕೌನ್ಸಿಲರ್ ಸೀಟು ಕೊರೋಡು ಈ ಸತ್ಯಾನ್ಲ ಕೌನ್ಸಿಲರ್ ಸೆಟ್ ಕೊರೋಡು ಪನ್ಪುನ ಅರ್ನ ಮನಸ್ಸಿರ್ತಾನೆ ಅಪ್ಪ ಪಾಡ್ದಿನ ಮಿತಿ ಏತ್ತು ಪ್ರೀತಿ ಒಂದು ಆಲೋಚನೆ ಮಾಡಿ ಅಂಚಿನ ಅಪ್ಪೇನು ನಮ್ಮ ಕಲೆ ಒಂದ ಅಂಚಿನ ದುಃಖನು ಸಹಿಸೋ ನಂಜಿ ಶಕ್ತಿ ನಿಕ್ಲಿಕ್ಕೆ ದೇವರ ಕೊರಡು ನಂಗೆ ಮಾತ್ರ ಅರೆನ ಮಿತ್ತು ಇತ್ತಿನ ಭಾವನೆಗೆ ನಮ್ಮ ಎಂಚಿನ ಒಂಜಿ ಎಡ್ಡ ಬೇಲೆ ಮನ್ಪುನಂಜಿ ಶಕ್ತಿನ ಆ ಅಪ್ಪೆ ಶಾರದೆ ಕೊರಡು ಪಣ್ಣೊಂದು ಪಾತೆರ ಅವಕಾಶ ಮಂತು ಕೊಡ್ತಾನೆ ನಿಕ್ಲಿಗೆ ಪೂರೇರೆಗಳ ಎನ್ನ ಉಡಲ್ ದಿಂಜಿನ ಸುಲಮೇಲಿನ ಸಂದಾದು ಎನ್ನ ಪಾತ್ರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ನೇತೃತ್ವಡೆ ಇನಿ BJPದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹಿರಿಯ ನಾಯಕಿ ಐನಂಚಿನ ಉಳ್ಳಾಲದ ಪುದರನೆ ಇಡೀ ಜಿಲ್ಲೆ ಅತ್ತಂದೆ ರಾಜ್ಯಡು ಪ್ರಸರಿಸಾಯಿನಂಚಿನ ಉಕ್ಕಿನ ಮಹಿಳೆ ಪಂಡಲ ತಪ್ಪ ಬಂದು ಅಂಚಿನ ಒಂಜಿ ಎಂಕ್ಲನ ಲಲಿತಮ್ಮ ಎಂಕ್ಲೇನು ಬುಡ್ದು ಇನ್ನು ದೇವರನ್ನ ಪಾದ ಸೇರಿದೇರು ಇನಿ ನಮನ ಬುಡ್ದು ಲಲಿತಮ್ಮ ದೇವರನ್ನ ಪಾದ ಸೇರಿದೇರು ಹುಟ್ಟು ಹಿರಿಯ ಕುಲಪನ್ ಲೆಕ್ಕ ಹುಟ್ಟು ಆಕಸ್ಮಿಕಗೆ ಸಾವು ನಿಶ್ಚಿತಗೆ ಹಿರಿಯ ಕುಲಪನ್ನ ಪಾತೆರ ಆ ಐತ ನಡುವೆ ನವ ಮಲ್ತನಂಚಿನ ಜೀವನದ ಬದುಕು ಆ ಜೀವನ ಬದುಕು ನಮ್ಮ 2 ಮುಟ್ಟ ಕಟ್ಟುವನ ಹೋರಾಟದ ಆದಿಪಡು ಸಾಮಾಜಿಕವಾದ ಆದಿಪಡು ಶೈಕ್ಷಣಿಕವಾದ ಆದಿಪಡು ಸಂಘಟನಾತ್ಮಕವಾದ ಆದಿಪಡು ಸಾಂಸಾರಿಕವಾದ ಆದಿಪಡು ನಮ್ಮ ಐತ ಎಂಚಿನ ಕಾರ್ಯ ಮಲ್ತನ ಆ ಐನು ನಮ್ಮ ಊರು ಅಂಚಿನ ಜನತೆ ಐನು ಸ್ಮರಣೆ ಮಲ್ಪೊಂಡು ಪನ್ಪುನಕ್ಕೆ ಮೊರಣಿ ನಡುತ್ತನಂಚಿನ ಆರ್ನ ಶ್ರದ್ಧಾಂಜಲಿ ಆ ಯಾತ್ರೆಡು ನಮ್ಮ ಮಾತೆಲ್ಲ ಸಾಕ್ಷಿಯಾತ ಇನಿ ನಮಕ್ ಯಾನ್ ನಿಜವಾದ ಆರೇನು ತೋತನಿ ಪದ್ಮನಾಭ ಕೊಟ್ಟಾರ್ಲು ಮೂಲ ಓಟ್ ಕುಂತು ನಕವರ ಆರೇನು ತೋತೆ ಅವೇರ್ದು ಬುಕ್ಕ ಯಾನ್ ಕಾರ್ಯದರ್ಶಿ ಆದ ಮಂಗಳೂರು ಮಂಡಲದ ಪ್ರಭಾರಿಯಾದ ಇಡೆ ಬಂದಾಗ ಎಂಕ್ ಅಧ್ಯಕ್ಷರು ಪಂಡೇರಿ ಇಂದು ಲಲಿತಾ ಡಿ ಸುಂದರ್ ಪಂಡದು ಆಡ ಇದು ಆಫೀಸ್ ಮಿತ್ತು ಪೋನಾಗ ಆಡ ಪಾತ್ರದ ಪೋಡು ಪಂಡೇರಿ ಇಜಿನಾರಿಗೆ ಕೋಪ ಬರ್ಕೊಂಡು ಇಡ ಅಂದು ಐಕ್ 5 ಬುಕ್ ಏಪಲ ಬಂದಾಗ ಆಡ ಪೋಡು ಪಾರ್ದು ಬರ್ತದೆ ಅದನ್ನ ಕಾರು ತತ್ತದು ಮಿತ್ತು ಪೋಂದಿತ್ತೆ ಇತ್ತೀಚೆಗೆ ತೀರಿನ 4 ದಿನದೊಂಬು ಆರ್ನ ಪುಲ್ಲಿಲ್ಲ ಗೇಟ್ ಇದ್ದು ಪೋಂದಿತ್ತೀರಿ ಯಾನ ದಾನ ಲಲಿತಮ್ಮ ಇಂಚಲ್ಲಾರು ಕೇಂಡೆ ಅವಾಗ ಯಾನು ಪೋಪೆ ಅಂದ್ ಪಂಡದು ಎಡ್ಡೆ ಅಂತ ಪಂಡದು ಪೋಯೇರಿ ಎಂಗ ಬಾರಿ ಬೇಜಾರ್ದಾಯಗಂದು ಕೇಂಡ ಕಾರ್ಯಾಲಯ ಆಫೀಸ್ ಅಂತ ರವೀಂದ್ರ ಶೆಟ್ಟಿ ಯಾನು ಬೊಕ್ಕ ಅಧ್ಯಕ್ಷರು ಬೊಕ್ಕ ದಯಾನಂದ್ರ ಒಟ್ಟುಗೊಪ್ಪನಾಗ ಎಂಗ್ಲೊಂದು ಸನ್ಮಾನ ಮಾಡ್ತ ಅವಾಗ MP ಬರ್ತದೆ ಸನ್ಮಾನ ಮಾಡ್ತೀರಿ MP ಜಿಲ್ಲಾಧ್ಯಕ್ಷರು ಮತ್ತಿಪ್ಪನಾಗ ಅಪ್ಪಗೊಂದು ಪಾತ್ರ ತಂತೀರಿ ಈ ಆಫೀಸ್ ಬಾರಿ ಎಡ್ಡೆ ರೀತಿಯ ಆಫೀಸ್ ರೀತಿ ಕಾರ್ಯನಿರ್ವಹಿಸುವುದು ಎಡ್ಡೆ ಪದಾಧಿಕಾರಿನಕ್ಲು ಎಡ್ಡೆ ಟೀಮ್ ಉಂಟು ಈ ಒಂದು ಆಫೀಸ್ ಆಯ್ದೊಕ್ಕ ನೆಕ್ಸ್ಟ್ ವಿಧಾನಸಭಾ ಚುನಾವಣೆ ಮೂಲ MLA ಎಂಕಲ್ನಾದ ಬರುಡು ಅಂಚನೆ ಬೇತೆ ಜನಪ್ರತಿನಿಧಿನಕ್ಲಿ ಈ ಆಫೀಸ್ ಕೊರಡು ಪಂಪು ಅಂಚಿನ ಒಂಜಿ ಸೂಚನೆ ಕೊಡ್ತೀರಿ ಆ ಸೂಚನೆಯ ಪ್ರಕಾರ ನಮ್ಮ ಮಾತಿರಲ್ಲ ಈ ಒಂಜಿ ಉಳ್ಳಾದ ಮಾತಾ ಪ್ರಮುಖ ನಾಯಕರನ್ನ ಒಟ್ಟಾದ ನಮ್ಮ ಪ್ರತಿ ಒಂಜಿ ನಮ್ಮ 210 ಬೂತ್ಗಳ ಅದನ್ನ ಪುದರದ ಮೂಲಕ ನಮ್ಮ ಈ ಸತಿ ಒಂಜಿ ಓಟನ್ನು ನಮ್ಮ ಬೇತೆ ರೀತಿಯಲ್ಲಿ ಅದನ್ನ ಪುದರ ಸ್ಮರಣೆ ಮಲ್ಪನ ಮೂಲಕ ನಮ್ಮ ಮಾತಿರಲ್ಲ ಆರಿಗೆ ಆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸೋನ ಮೂಲಕ ಆರೇನು ಸ್ಮರಣೆ ಮಲ್ಪನ ಪಣ್ಣದು ಎಂಕ ಅವಕಾಶ ಕೊರ ನನಗೆ ಮಾತಾಡಗಳ ವಂದನೆ ಮಾಡ್ತಾನೆ ಎನ್ನ ಮಾತನ್ನು ಅಂತವೆ. ಜೈ ಹಿಂದ್ ಜೈ ಕರ್ನಾಟಕ. ಸಾಮಾನ್ಯವಾಗಿ ಒಂಜಿ ಪೂತ ದೈಟ್ ಪೂ ಎರಡುಂಡು
ಅವು ತಮ್ಮತಿಗೆ ಬಾಡದು ಬೋರ್ದು ಹೋಗುಂಡು ಬಹುಶಃ ಆ ದೈತಂಚಿಪೋದು ಒಂಜಿ ವ್ಯಕ್ತಿ ಆ ಪೂರ್ಣ ಗೊತ್ತದಕ್ಕಂಥದ್ದು ಒಂಜಿ ದೇವ್ರನ್ನ ಅಟ್ಟಲಿಗೆ ದೀನ ಬಂದಿತ್ತಂಡ ಆ ಪೂಕಲ ಒಂಜಿ ಸೌಭಾಗ್ಯ ಸಮರ್ಪಕ ಐತ ಜೀವನ ಅನುಬಂಪಿನೊಂಜಿ ನಮ್ಮ ನಿಯಮ ಆ ಪ್ರಕಾರವಾಗಿ ದಿವಂಗತ ಸುಂದರಣ್ಣನ ಕೈಪಟ್ಟು ದಾಯಬದ್ದ ಬಹುಶಃ ಲಲಿತಾ ದುಂಬುಲ ಭಾರತೀಯ ಜನತಾ ಪಾರ್ಟಿಗೆ ಸೇವೆ ಮುತ್ತುವಂತಿನಾರು ಸುಂದರಣ್ಣ ಬಗ್ಗೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಗೆ ತನ್ನನ್ನು ತಾನು ತೊಡಗಿಸಿನಾರು ಅಕ್ಕಲೊಂದು ಕಟ್ಟೊಂದು ನಂಗೆ ಆಫೀಸ್ ಇತ್ತು ಬಹುಶಃ ಅವೊಂದು ಆಫೀಸ್ ತೋಣಾಗ ಭಾರಿ ಇಂಚ ಮಿತ್ತು ಸ್ಟೆಪ್ ಮಸ್ತ್ ಜನಕ್ಕೆ ತಗೊಟ್ಟರು ಪನಿಪಿನ ಒಂದು ಬಿಜೆಪಿದ ಗರ್ಭಗುಡಿ ಬಂತು ಆ ಜಾಗನ ಆಕಲು ಕಂಡನಿ ದಂಪತಿನకు ರಜೆಯನ್ನು ಸೇರಿದು ಕೊಡ್ತಾರೆ ಮಾತ್ರ ಬಹುಶಃ ಹೆಚ್ಚಿನ ಜನಗಳಿಗೆ ಗೊತ್ತುಜ್ಜಿ ಆ ಫಸ್ಟ್ ಆಫೀಸ್ ಪನಗ ಆಯ್ತಾ ತಿಂಗಳ ಲೈಟ್ದ ಬಿಲ್ಲನ್ನು ಕಟ್ಟುವ ತಿನಿ ಲಲಿತ ಸುಂದರಿ ಬಹುಶಃ ಪಕ್ಷಗೂ ಜಾಸ್ತಿ ಹೊರೆ ಮಂದಿದ್ದೀರಿ ಯಾನು ರೆಡ್ಡು ಸತ್ತಿ ರೆಡ್ಡು ಟರ್ಮಡು ಪ್ರಧಾನ ಕಾರ್ಯದರ್ಶಿ ಆದಪ್ಪನಾಗ ಜಾಸ್ತಿ ಲಲಿತ ಕಡೆ ಒಡನಾಟುತ್ತೇನೆ 5 ಲಕ್ಷ 5 ದುಂಬೆ ಕಾರ್ಯಾಲಯ ಕಾರ್ಯದರ್ಶಿ ಚರಣ್ ರೆಡ್ಡಿ ಪಕ್ಕ ಯಾನಿತ್ತು ರವೀಂದ್ರ ಮರಳಿ ಅಧ್ಯಕ್ಷರಾದಪ್ಪನಾಗ ಐಟೊಕ್ಕ ಪದ್ಮನಾಭ ಕೊಠಾರಿ ಐಟೊಕ್ಕ ಚಂದ್ರಶೇಖರ್ ಚಂದ್ರಾಸ್ ಹುಲ್ಲಾಲ್ ಸಂತೋಷ್ ಕುಮಾರ್ ರೈ ಬಕ್ಕರನ ಚಂದ್ರಶೇಖರ್ ಉಚ್ಚಿಲ್ ಸಂತೋಷ್ ಅನ್ನ ಬಕ್ಕ ಆ ಸಂದರ್ಭ ಕೆಲಸ ಅನ್ಪಣಗಲ್ಲ ಬಹುಶಃ ತಕ್ಕಾಗ ಪಾಠದ ಬಗ್ಗೆ ಭಯಂಕರ ತೊಡುತ್ತಾರೆ ಒಂದು ಚೂರು ವ್ಯತ್ಯಾಸ ಅನ್ಬಂದಿತ್ತಿಲ್ಲ ಇದಾಗ ಒಂದು ಕಷ್ಟ ಅಲ್ಲತ್ತಿದ್ದು ಕಷ್ಟ ಮನಗೊಂಜಿ ಅಲ್ಲ ದಿನತ್ತಿನ ಆ ಮುಖಾಂತರವಾಗಿ ಯಾರು ಕಷ್ಟ ಮಂತೊಂದಿತ್ತೇರು ಕೆಲವು ಸತ್ತಿ ಅವು ಇಂಚ ಮನ್ಪುಡ ಅಂತಿನ ಬಂತೀರಿ ಮುರಣಿ ಇಂಚಪ್ಪಲ್ಲ ಬಂತೀರಿ ಸಂತೋಷ ಬಣ್ಣ ಸತ್ಯ ಎಂಕ್ ಈ ಸತ್ಯ ಅನ್ನಲ್ಲ ನಗರಸಭೆಗೆ ಸೀಟು ಕೊಡೋದಕ್ಕೆ ಎಂದಿರಿ ತೇಪನ್ನಗ ಆರೋಗ್ಯ ಆರ್ನ ಮುಪ್ಪು ಉಜ್ಜಿ ಆರ್ನ ಸಂಘಟನೆಯಲ್ಲಿ ಕೆಲಸ ಮಾಡ್ಬಿಡೋದ್ರೆ ಕಿಚ್ಚು ಇರ್ತೇವೆ ಮುಂದಿನ ಜೀವನ ಬನ್ನಿ ಮಸ್ತ್ ಜನ ಪುಟ್ಟುವೇರು ಯಾನು ಕೂತ ಕಡೆ ಉದಾಹರಣೆ ಬಂಡೆ ಮಸ್ತ್ ಜನ ಪುಟ್ಟುವೇರು ಸೈಕೇರು ಹುಟ್ಟು ಬಕ್ಕ ಸಾವು ಈ ಮಧ್ಯದ ಈ 3 ದಿನದ ಮಧ್ಯದ ದಿನ ಉಂಡದ ಈ ಮಧ್ಯದ ನಮ್ಮ ದಾದಾವಂತ ನಮ್ಮ ದಾದ ಮತದಾವನ್ಪಿನ ಬಹುಶಃ ಮುರಣಿ ಲಲಿತಕ್ಕನ ಮರಣದ ಬೈದಿನ ಕೋತಿನಕನ ಅತ್ತಂದೆ ಅವ್ರನ್ನ ಮರಣದಾನಿ ಅರೆ ಪುಗಲು ಗೊತ್ತಿ ಜನನ್ ಸೇರೋದು ಒಟ್ಟು ಆ ಮೆರವಣಿಗೆ ಬೈದಿನಕನ ತೂನಗನ ಗೊತ್ತಾಗೋನು ಒಂದು ವ್ಯಕ್ತಿನ ವ್ಯಕ್ತಿತ್ವ ಗೊತ್ತಾಪಿನ ಆಪ ಅಂತ ಬಂದಾಗ ಆತನ ಮರಣದೊಟ್ಟಿಗೆ ಆ ವ್ಯಕ್ತಿತ್ವನು ಲಲಿತಕ್ಕ ತಜಬೋದಿರಿ ಬಹುಶಃ ಸಾಮಾನ್ಯವಾದ ನಮ್ಮ ಮಾತು ಎನ್ನುವ ರಾಷ್ಟ್ರದ ಸೇವೆ ಮನ್ಪಡುವಂದಿತ್ತಂಡ ಒಂಜ ಸರಕಾರಿ ಇಲಾಖೆ ಒಪ್ಪೋಡು ಒಂಜ ಮಿಲಿಟರಿ ಒಪ್ಪೋಡು ಬೆತೆ ಬೆತೆ ಒಂದೆಟ್ಟು ಒಪ್ಪೋಡು ಅಂತ ನಿಜವಾದ ಅಂಜತ್ತು ಸಾಮಾನ್ಯ ಜನರ ರಾಷ್ಟ್ರದ ಸೇವೆ ಮನ್ಪರಿಗೆ ಸಾಧ್ಯ ಉಂಟು ಅವು ಎಂಚ ಮನ್ಪನಿಗೆ ಲಲಿತಕ್ಕ ಉದಾಹರಣೆ ಆ ಭಾರತೀಯ ಜನತಾ ಪಾರ್ಟಿ ಪನಿಪಿನ ಒಂಜಿ ಆ ಸಿದ್ಧಾಂತವನ್ನು ಪತ್ತೊಂದು ಆ ಸಿದ್ಧಾಂತದ ಅಡಿಟ್ ಬಹುಶಃ ಇಲ್ಲ ಅಂಗಡಿ ಇತ್ತಿನ ಬಂದಿತ್ತಿನ ದಾರಿ ಹೋಕಿರಿಗೆ ನೀರು ಕೊಲ್ಪಿನ ಮುಖಾಂತರ ಅಡೆಬತ್ತಿನ ಪಶು ನಾಯಿಗೆ ಏಡಲಿಗೆ ಈಗ ಅನ್ನ ಕೊಲ್ಪಿನ ಮುಖಾಂತರ ಅನ್ನ ನಿರ್ಮಲವಾಯಿನ ಮನಸ್ಸುಡು ಒಂದು ಸಾಮಾಜಿಕ ಚೇತನ ಮನಪುನ ಮುಖಾಂತರ ರಾಷ್ಟ್ರವನ್ನು ಕಟ್ಟುವ ಪ್ರಕಾರ ಒಂದು ಭಾರತೀಯ ಜನತಾ ಪಾರ್ಟಿನ ಆಯ್ಕೆ ಮಂತೊಂದು ಐ ತೊಟ್ಟಿಗೆ ಇದ್ದು ತಮ್ಮ ಸಮರ್ಪಕ ಜೀವನವನ್ನು ರಾಷ್ಟ್ರೀಯವಾದಗೂ ಸಮರ್ಪಣೆ ಮಂತಿನಂಚಿನ ಲಲಿತಕ್ಕನು ನಮ್ಮ ಮಾತ ಕಳೆಯೊಂದ ಬಹುಶಃ ಲಲಿತಕ್ಕನಂಚಿನ ಜನ ನನಾತು ಪುಟ್ಟದು ಬರಡು ಲಲಿತಕ್ಕ ನನವರೆ ನಮ್ಮ ನಡುವೆ ಪುಟ್ಟು ಬರ್ತದು ನಮ್ಮ ಇಂಚಿನ ಪರಿವಾರ ಸಂಸ್ಥೆ ನಮ್ಮೊಟ್ಟಿಗೆ ಕೆಲಸ ಮಲ್ಪನ ಕಲೆ ಆವಾಡು ಬಹುಶಃ ಲಲಿತಕ್ಕನ ಜೀವನ ಸಾರ್ಥಕ ಆತಂದು ಅವ್ರನ್ನ ಸಾರ್ಥಕ ಜೀವನದ ನಡ್ಡು ಆರು ಜಿಂಜ ದುಃಖ ಅನುಭವಿಸಿದೆ ದಾದ ದುಃಖ ಬನ್ನಗ ಬಹುಶಃ ಬೆಳೆದು ಉಂತಿದಿನಂಚಿನ ತನ್ನ ಮಗನ ಕಲೆವನ್ನಗ ಒಂಜಿ ಅಪ್ಪೆಗೆ ದುಃಖ ಆಪಿನಿ ಸಹಜ ಆ ಸಹಜವಾಗಿನ ದುಃಖವನ್ನು ಆರು ಪಡೆಯೊಂದೇರು ಅವು ಕರೆದು ಬನ್ನಗ ಒಂತೆ ಸಮಯ ಇಂಚಪ್ಪ ಗಾನಗ ತನ್ನ ಮೊಮ್ಮಗನ ಕಲೆವನ್ನ ದುಃಖ ಆ ದುಃಖ ಮಾತು ಇತ್ತನರಡ ಆಂಡ ಆ ದುಃಖ ಎತ್ತಿನ ಬಂದಿತ್ತಿನ ಸಮಾಜಕ್ಕೆ ಬೋಡೋದು ನಮಕ್ ಬೋಡೋದು ಅವೇನು ಮಾತು ಮೆಟ್ಟು ನಿಂತಿದ್ದಾರೆ ನಮ್ಮೊಟ್ಟಿಗೆ ಇರ್ತದೆ ಖುಷಿ ಇರ್ತದೆ ನಮ್ಮನ್ನು ಮಾತು ನಡಪೈರಿ ಲಲಿತಕ್ಕನ ಜೀವನ ಸಾರ್ಥಕ ಆದುಂಡು ಅಂಚಾದ ಲಲಿತಕ್ಕನ ಜೀವನ ನಂಗೆ ಮಾದರಿ ಆದುಂಡು ಆ ಮಾದರಿಯ ಜೀವನದೊಟ್ಟಿಗೆ ನಮ್ಮ ಮಾತು ಒಪ್ಪುಗ ಕಾರಣ ಆ ಪುನರಪಿ ಜನನ ಪುನರಪಿ ಮರಣ ಮಂದು ಪಂಪಿರಿ ಅಂಚೆನೆ ಹುಟ್ಟಿನ ಕುಲೋಡು ಸಯ್ಯರೊಂದಿಗೆ ಹುಟ್ಟುವಳಿಪಿನವು ನಿರೀಕ್ಷಿತ ಅಂಡ
ಸಾವು ನಿರೀಕ್ಷಿತತ್ತವು ಅನಿರೀಕ್ಷಿತ ಅವು ನಮ್ಮ ಲೆಪ್ಪನಗ ಆ ಸಾವು ನಿರೀಕ್ಷಿತ ಹುಟ್ಟು ಮಾತ್ರ ಅನಿರೀಕ್ಷಿತ ಆದಪ್ಪುಂಡು ಅನಿರೀಕ್ಷಿತವಾದ ಹುಟ್ಟದ ನಮ್ಮ ಹುಟ್ಟದ ಐ ಪಕ್ಕ ನಮ್ಮ ಜೀವನ ಮನಪನ ಸಾಧನೆ ಮನಪುಗ ಐಟ್ ಪಕ್ಕ ನಿರೀಕ್ಷಿತವಾದ ಬರ್ಪಿನ ಮರಣಗೂ ನಮ್ಮ ಕೊರಳು ಕೊರ್ಪಿನ ನಮ್ಮ ದೇಹನ ಕೊರ್ಪಿನವು ಅವು ಜೀವನದ ನಿಯಮ ಆಗ ಅವೇ ಲಕನ ಲಲಿತಕ್ಕ ಇನಿ ನಮ್ಮನ್ನು ಮಾತು ಬುರ್ದು ಹೋತೀರಿ ಅವ್ರನ್ನ ಆತ್ಮಗೂ ಶಾಂತಿ ದಿಕ್ಕಡನ್ನ ನಮ್ಮ ಮಾತು ಪ್ರಾರ್ಥನೆ ಮನ್ಪುಗ ಆ ಮುಖಾಂತರ ಅವ್ರನ್ನ ಇಲ್ಲದ ಕಲೆಗೆ ನಂಗೆ ಮಾತಿರಗಲ್ಲ ಅವ್ರನ್ನ ಜೋಕುರ್ಲಗ ನಮ್ಮ ನಂಗೆ ಮಾತಿರಗಲ್ಲ ಆ ದುಃಖವನ್ನು ಸಹಿಸುನ ಚೈತನ್ಯನ ದೇವರ ಕೊರಳದ ಪಣ್ಣೊಂದು ಅವರಿಗೆ ನುಡಿ ನಮ್ಮನ್ನು ಸಲ್ಲಿಸೋದನ್ನ ಪಾತ್ರ ಮುಗಿವೆ. ಜೈ ಹಿಂದ್. ಚಿತ್ರಂ ಶೆಟ್ಟಿ ಜಯರಾಮಣ್ಣೆ ಅಪಗದ ಲೀಡರ್ ನಾವು ಎಂಗ್ಲೆ ದಾದಾಂಡಲ್ಲ ಜವಳಿ ಜೋಕ್ಲೆಟ್ಗಳಲ್ಲ ಕಮ್ಯುನಿಸ್ಟ್ಗಳ ಪೆಟ್ಟಿ ಪೂರ ಆದ ಪುನಗ ಎಂಗ್ಲೆ ಸ್ಟೇಷನ್ ಇಂಪ್ಲಾನ್ಸ್ ಏರ್ಪಂಡ ಸುರುವರೆಪುಂಡು ನಲ್ತಾಗನ ಅಂಗಡಿ ಎಂಗಳು ಆಡ 10-12 ಅದಕ್ಕೆ ಕೂಡಲೇ ಭುವನೇಶ್ವರ ಅಕ್ಟೋಬರ್ ಸೇರಿದು ವ್ಯವಸ್ಥೆ ಮಂತಂತೆ ಆ ಕಾಲಡು ನಮ್ಮ ರಾಜಕೀಯ ಸ್ಟ್ರೆಂತ್ ನಮ್ಮ ಇಜ್ಜಾಡು ಕಾಂಗ್ರೆಸ್ ಕಮ್ಯುನಿಸ್ಟ್ಗಳ ಆಡಳಿತ ಅಪ್ಪಗ ನಮ್ಮನ್ನು ಬೇಡಿಪತ್ರ ಹಾಕೊಂಡಿದ್ದ ಒಂಜಿ ಕಾಲ ಆ ಸಂದರ್ಭದಿಂದಲೂ ಆ ಬೇನಿನ ಸಹಿಸೊಂದು ಬೇಲೆ ಬಂದದ ಅದಕ್ಕೆ ಮಗಳು ಪೂರ ಸಹಕಾರ ಕೊರ್ನೇಟ್ ಆತು ಬೇಲ್ಮನ್ ಪೂರ ಇಂಗ್ಲೇ ಶಕ್ತಿ ಬೇರೆ ಅಜ್ಜಾದ ಆರು ನಮ್ಮನೇನು ಬಿಡುದು ಪೋತೇರಿ ದೇವರ ಪಾದ ಸೇರಿದ್ದಾರೆ ಆರು ಮಂತದ ಬೈದಿನ ಆ ಎಡ್ಡ ಕೆಲಸಲು ನಂಗೆ ಮಾತುರೆಗಳ ಪ್ರೇರಣೆ ಆಡ್ಕೊಂಡಂದು ಅದು ಆತ್ಮಗೂ ಶಾಂತಿ ದಿಕ್ಕಡಿಂದ ಎಲ್ಲ ಪಾದರಡು ಅಂತ ಲಲಿತಾ ಸುಂದರ್ ಮೆರ್ನ ಆತ್ಮಗೂ ಸದ್ಗತಿ ದೊರೆ ಎಡಪಂಪನ ಎಡ್ಡೆಪ್ಪುದ ಒಟ್ಟುಗು ವೇದಿಕೆದ ಮೆತ್ತುಪ್ಪನ ಮಾತ ಬಿನ್ನೆರೆ ಹುಟ್ಟು ಉಚಿತ ಸಾವು ಖಚಿತ ಇವೆರಡರ ಮಧ್ಯೆಯ ಸಾಧನೆ ಪ್ರೀತಿ ಶಾಶ್ವತ ಪನ್ಪಿಲಕನೆ ಲಲಿತಮ್ಮನ ಬಗ್ಗೆ ಮಾತ ನಮ್ಮ ಹಿರಿಯಕಳು ಪಾರ್ಟಿದ ಗಣ್ಯರ ಪಾತಿರಿ ಅಂಡ್ ಮುರನಿದ ದಿನಟ್ ಲಲಿತಮ್ಮನ ಆ ಒಂಜಿ ಅಂತಿಮ ಉಸಿರು ಇಂತನ ಪೊರ್ತುಡ್ಲ ಪಿದಾಯ್ಡು ಒಂಜಾತು ಜನ ಪಾತೆರನೆಯನ್ನ ನೆನವರಿಕೆ ಮಲ್ತೊಂದು ಅವರಿಗೆ ನುಡಿ ನಮನನ್ನು ಸಲ್ಲಿಸ ಬಂದುಳೆ ಇತ್ಯದ ಕಾಲುಡು ಆಧುನಿಕತೆಡೆ ನಮ್ಮ ಕೌನ್ಸಿಲಿಂಗ್ ಸೆಂಟರ್ ಆಪ್ತ ಸಮಾಲೋಚನಾ ಕೇಂದ್ರ ಪನ್ಪ ಅಣ ಮಿರನಿ ನಮ್ಮ ಸಮಾಜದ ನಮ್ಮೊಟ್ಟಿಗೆ ಉಪ್ಪುನ ಅನಿದ ದಿರಟ್ಟು ಬತ್ತಿನ ಒಂಜಾತ ಅಣ್ಣನಕಲ್ ಪನೊಂದಿತ್ತೇರು ಇಂಕ್ಲೆಗ್ ಒಂಜಿ ಕೌನ್ಸಿಲಿಂಗ್ ಸೆಂಟರ್ ಲಕ್ಕ ಲಲಿತಮ್ಮನ ಅಂಗಡಿ ಪಂಡ ದಯಪಣ್ಣನ ನಮ್ಮನೆ ಸಮಾಜದ ಒಂದು ಅಣ್ಣೆ ಪನ್ನೊಂದಿತ್ತೀರು ಕಣ್ಣನಿ ಬುಡದಿ ಗಲಾಟೆ ಅದು ಬುಡದಿ ಅಪ್ಪೆಲ್ಲಡು ಪೋಪು ನಿಂದಾಂಡ ಅತನ ಗಲಾಟೆ ಅಂಡ ಅರ್ನ ಅಂಗಡಿ ಬತ್ತದ ಸಮಾಧಾನ ಅದು ಆ ಒಂಜಿ ಫೈನಲ್ ಆ ಒಂದಿತ್ತನ ಐದು ಬೊಕ್ಕ ಅರ್ನ ಅಂತಿಮ ನಮನ ಚೆಂಬುಗುಡ್ಡದ ರುದ್ರಭೂಮಿಗೆ ಅನುಪೊಪ್ಪೆ ಆ ರುದ್ರಭೂಮಿಗೆ ಪೋನಾಗ ಒಂದೊಂದು ಅಂಗಡಿ ಒಂಜಿ ಅಕ್ಕ ಪನ್ನೊಂದಿತ್ತೀರು ಕಾಂಗ್ರೆಸ್ದ ಕಾರ್ಯಕರ್ತರು ಅಕ್ಕ ಎನ್ನ ಮೆಗ್ಗಿಯನ್ನು 89 ಅನ್ನ ಒಂದು ಉಳ್ಳಾಲ ಪೊಲೀಸ್ ಸ್ಟೇಷನ್ ಒಂಜಿ ಕೇಸದ ಮಿತ್ತೆ ಗೋಪಾಲಣ್ಣೆ ಪಂಡಿಲಕ್ಕನೆ ಏರುಪೋದು ವಾಮಲ್ಲ ಲೀಡರ್ಲ ಆ ಕಾನಿದ ಕಾಲೋಡು ಆತಿಜಿ ಕಾಲಿ ಲಲಿತಮ್ಮಡ ಬತ್ತದು ಎಂಕಲ್ ಪುಂಜೋಲು ಅರ್ನ ಅಮ್ಮಲ್ಲ ಅರ್ನ ಪಲ್ದಿಲ ಪೋದು ಬುಲ್ತೇರಿಗೆ ಕಾಲಿ ಅಕ್ಲೇನ ಅವೇ ರಿಕ್ಷೋಡು ಕೊಲ್ಲಾದ ಲಲಿತಮ್ಮ ಉಳ್ಳಾಲ ಸ್ಟೇಷನ್ಗೆ ಪೋಡುಂದಾಂಡ ಅವೇ ಸ್ಟೇಷನ್ ಹಿಡ್ದು ಅರಿನ ಪಿರಕಡ ಪುರಣಿಂದ ಪಂಡಂದಾಂಡ ಅಬ್ಬಕ್ಕನ ನಾಡದ ಧೀಮಂತೆ ಲಲಿತಮ್ಮ ಎಂಕಲ ನೆನಪುಂಡು ಬಾಲ್ಯಡು 92, 93, 94 ತೊಕ್ಕೋಟು ಸೆಬೆಸ್ಟಿಯನ್ ಯಾನ್ ಹರಿಶಮದ ಶಾಲೆ ಪೋನಾಗ ಅರ್ನ ಅಂಗಡಿ ಎದುರುಡು ಒಂಜಿ ಡ್ರಮ್ಮಡು ನೀರು ನಿಜವಾದ್ಲ ಅಣ್ಣ ಎಂಕ್ಲಿಗೆ ಮತ್ತೆ ಜೋಕ್ಲಿಗೆ ಕೆಲವು ಇಂಚೆನೆ ನಮ್ಮ ಹಿರಿಯಕ್ಕಲು ನಮ್ಮ ಸಂಘದ ಪಾಟಿದಕ್ಕಲು ಅದು ಮಕ್ಕಳಿಗೆ ಸರ್ಬತ್ ಇಟ್ಟದ್ದು ಎಂಕ್ಲಿಗೆ ದಿನಾಲ ಆಸೆ ಪೋದು ದೆತ್ತು ತೂನಾಗ ಅವು ನೀರಾದಪ್ಪುಂಡು ಪಿರ ಮನದಾನಿ ಪೋನಾಗ ನಾಳೆ ಹಿಡ್ದು ಬಕ್ಕ ಇಜ್ಜಿನಿ ಸರ್ಬತ್ ದೀತೇರು ಅವು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವರನ ಚೌತಿದ ಮೆರವಣಿಗೆಗೆ ಆರು ಮನ್ಪುನ ಸೇವೆ ಒಂಜತ್ತು ರಡ್ಡತ್ತು ಮೂಜತ್ತು ಐಟು ವಿಶೇಷವಾದ ಅಪ್ಪೆಲ್ಲೆಗ್ ಎಂಕ್ಲೇನ್ ಐಟ್ಲ ಮಹಿಳಾ ಮೋರ್ಚಾ ಮರನಿ ಜಿಲ್ಲಾಧ್ಯಕ್ಷರು ಪಣ್ಲಕ್ಕನೆ ಕರ್ನಾಟಕ ರಾಜ್ಯೋಡು ಮಹಿಳಾ ಮೋರ್ಚಾ ಆಯ್ಬೊಕ್ಕ ಇಡೀ ರಾಜ್ಯೋಡು ಪ್ರಪ್ರಥಮ ಬಾರಿಗೆ ಮಹಿಳಾ ಮೋರ್ಚಾದ ಒಂದು ಅಧ್ಯಕ್ಷರಾದ ಮಹಿಳೆಯರನ್ನು ಸಂಘಟನೆ ಮಂತಿನಾರು ಮುಲ್ಪ ರಮಣಿಕ ಎಂಕಲ್ ಮಾತಪ್ಪನಾಗ ಇತ್ತಲ್ಲ ಒಳ್ಳೆಯರು ಏಪಪ್ಪನ ನಿಖಲ್ದಾದಯ ಅರ್ನ ನೆರಡೆಡು ಒಂಜಿ ಪ್ರೀತಿ ಇಂಚಿತ್ತಿನ ಒಂಜಿ ಲಲಿತಮ್ಮ ಇಂಗ್ಲ ನಡುಟೀಜಿ ತೊಕೊಟ್ಟುಗೆ ಏಪಲ ಬನ್ನಗ ಕಣ್ಣು ಪೋಪುನು ಒಂಜಿ ಪೊಣ್ಣು ಜೋಕುಲು ಎಂಚೊಪ್ಪೊಡುಂದಾಂಡ ಎಂಗಂತೂ ವೈಯಕ್ತಿಕವಾದ ಮಸ್ತ್ ಪ್ರೇರಣೆ ಅಣ್ಣ ಇಂಚಿತ್ತಿನ ಅಂತಿಮ ದಿನಕ್ಕುಲಡು ಭಾರಿ ಅಟ್ಯಾಚ್ಮೆಂಟ್ ರಾತ್ರಿ 10 ಗಂಟೆಗಳ ಫೋನ್ ಬಂದದು ಅರ್ನ ಮರ್ಮಲ್ ಮೀರಕ್ಕ ಪಗೆಲ್ಡಾಲು ಭಾರಿ ಸೂಪರ್ಲು ತೂಪಲ್ ಇಂಕ ರಾತ್ರಿ ಮಸ್ತ್ ನೆನಪಾಪುಂಡು ನಿಕಲ್ ಪಾರ್ಟಿನು ಬಿಳೆಪಾಲೆ ಪನ್ಪುನ ಆ ನಾರಿ ಶಕ್ತಿ ನಮ್ಮನ್ನು ಕಳೆ ಒಂದ ಖಂಡಿತವಾಗ್ಲ ಅರ್ನ ಒಂಜೊಂಜಿ ಪಾತೆರಲ್ಲ
ನಮ್ಮ ಪಾರ್ಟಿನ ಗಟ್ಟಿ ಮನ್ಪುನೆತ ಒಟ್ಟುಗು ಎಂಕಲಂಚಿನ ಎಲೆಯಲ್ಲಿ ಅಪ್ಪೆಲ್ಲೆಗ್ ಅವು ಸಾಧನೆಗೆ ಸ್ಫೂರ್ತಿ ಹಾಕೊಂಡು ಪನೊಂದು ಕರಿಪೋಯಿನ ಅರ್ನ ಆತ್ಮಗು ಸದ್ಗತಿ ತಿಕ್ಕಡು ಅರ್ನ ಕುಟುಂಬಗು ನೇನು ಸಹಿಸುನ ಶಕ್ತಿದ ಒಟ್ಟುಗು ಅಕ್ಲನ ಕುಟುಂಬಗು ದುಂಬುದ ದಿನಟ್ಟು ದೈವಾನುಗ್ರಹ ಉಪ್ಪಡ ಪಂಪಿನ ಎಡ್ಡೆಪ್ಪದ ಒಟ್ಟುಗು ಸರ್ವ ಜನ ಸುಖಿನೋ ಭವಂತು. ಬಹುಶಃ ಅವರು ಪ್ರಾರಂಭಿಕ ಹಂತ ನಮಗೆ ತುಕೊಟ್ಟು ಅದಕ್ಕಿಂತ ಮೊದಲು ನಮ್ಮ ಕೊಲ್ಯದಲ್ಲಿ ಬಾಡಿಗೆಯಲ್ಲಿದ್ದರು. ಇಲ್ಲಿ ಒಳಗಿನಪೇಟೆ ಭವನ್ ಶಂಕರ್ ಅವರ ಕಟ್ಟಿಗೆಡಿಬೋದ ಭವನ್ ಶಂಕರ್ ಅವರ ಒಂದು ಬಾಡಿಗೆ ಮನೆ ಇತ್ತು, ಅದರಲ್ಲಿ ಬಾಡಿಗೆಯಲ್ಲಿದ್ದರು. ನಮ್ಮ ಶಾಖೆ ಕುಂಪಲದಲ್ಲಿ ನಾವು ಕೇಸರಿ ಶಾಖೆ ಮಾಡಿಕೊಂಡಿದ್ದಾಗ ನಮಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಧೈರ್ಯ ತುಂಬಿದವರು ಲಲಿತಕ್ಕ ಮತ್ತು ಅವರ ಗಂಡ ಸುಂದರಣ್ಣ. ಯಾಕಂತ ಹೇಳಿದರೆ ಇಲ್ಲಿ ಸೀತಾರಾಮ್ ಬಂಗೇರ ಕೊಪ್ಪಳದಲ್ಲಿ, ಇಲ್ಲಿ ಕೊಲ್ಯದಲ್ಲಿ ಲಲಿತ ಮತ್ತು ಸುಂದರಣ್ಣ. ಆ ಸಂದರ್ಭದಲ್ಲಿ ಕೊಲ್ಲೆ ಎನ್ನುವುದು ಆಗ ಹೇಳಿದ ಹಾಗೆ ಕೊಲ್ಲೆ ಮತ್ತು ಕುಂಪಲ ಹೇಳಿಕೆಯಲ್ಲಿ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಭದ್ರಕೋಟೆ ಇರತಕ್ಕಂಥ ಪ್ರದೇಶ. ಇಲ್ಲಿ ಮತ್ತೊಬ್ಬರಿಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ, ಮತ್ತೊಬ್ಬರ ಧ್ವಜ ಹಾಕಲಿ ಕೂಡ ಆ ಸಂದರ್ಭದಲ್ಲಿ ಅವಕಾಶ ಇಲ್ಲದಂಥ ಆ ಸಂದರ್ಭ. ರಾತ್ರಿ ನಾವು 2 ಗಂಟೆಗೆ ಹಾಕಿದಂಥ ಧ್ವಜವನ್ನು ಹಗಲಲ್ಲೇ ಕಿತ್ತು ಬಿಸಾಕಿದಂಥ ಆ ಸಂದರ್ಭ ಈಗ ನನಗೆ ನೆನಪು ಬರ್ತದೆ. ಆ ಸಂದರ್ಭ ನಮಗೆ ಧೈರ್ಯ ಕೊಟ್ಟವರು ಲಲಿತಕ್ಕೆ ಮತ್ತು ಅವರ ಗಂಡ ಸುಂದರಣ್ಣ. ನಾನು ತುಗೋಟಲ್ಲಿ ಅಂಗಡಿ ಮಾಡಿದಾಗ ಕೂಡ ಅವ್ರದ್ದು ಅದೇ ಆಗ ಹೇಳಿದಾಗೆ ಈಗ ಮನೆ ಇರುವಂಥ ಎದುರಿನ ರಾಘವೇಂದ್ರ ಫ್ಯಾನ್ಸಿ ಆ ಹೆಸರು ಅದಕ್ಕಿಂತಲೂ ಲಲಿತಕ್ಕನ ಅಂಗಡಿ ಜನಪ್ರಿಯ. ರಾಘವೇಂದ್ರಷ್ಟು ಇದು ಫ್ಯಾನ್ಸಿ ಅಂಗಡಿಗಿಂತಲೂ ಲಲಿತಕ್ಕನ ಅಂಗಡಿ ಹೆಸರುವಾಸಿ. ಬಹುಶಃ ಈ ಭಾಗದಲ್ಲಿ ಎಲ್ಲ ಹೋಗುವಂಥ ಯಾವುದೇ ವಸ್ತು ಸಂಘದ ವಸ್ತುಗಳನ್ನು ಕೊಡುತ್ತಿದ್ರು ಕೂಡ ನಾವು ಲಲಿತಕ್ಕನ ಅಂಗಡಿಯಲ್ಲಿ ಮುಟ್ಟಿಸಿದ್ರೆ ಸಾಕು, ಅವರಲ್ಲಿ ಹೇಳಿದರೆ ಅಲ್ಲಿಂದ ಬಂದು ಎಲ್ಲ ಸಂಗ್ರಹ ಮಾಡೋರು. ಆ ಸಂದರ್ಭದಲ್ಲಿ ಭಾರತ ಜನತಾ ಪಾರ್ಟಿಗೆ ನಂತರ ಕಾರ್ಯಾಲಯ ಆದರೂ ಕೂಡ ಅದಕ್ಕಿಂತ ಮೊದಲು ಯಾವುದೇ ವ್ಯವಸ್ಥೆ ಸಂಘಕ್ಕಾಗಲಿ ವಿಶ್ವ ಪರಿಷತ್ತಿಗಾಗಲಿ ಕೇಂದ್ರ ಸ್ಥಾನ ಅಂತೇಳಿ ಇರಲಿಲ್ಲ. ಎಲ್ಲ ಕೇಂದ್ರ ಇದ್ದಿದೆ ಲಲಿತಕ್ಕನ ಅಂಗಡಿ. ಅದು ಸಂಘದ ವಸ್ತು ಭಂಡಾರ ಕೂಡ ನಾವು ಕೆಲವೊಮ್ಮೆ ಅಲ್ಲೇ ತಂದು ಕೆಲವು ಕಡೆಗೆ ತಲುಪಿಸಿದ ವ್ಯವಸ್ಥೆಗಳು. ಸಂಘದ ಪುಸ್ತಕಗಳು, ಅದು ರಾಮ ಜನ್ಮಭೂಮಿಯ ಆಂದೋಲನ ನಡೆಯುತ್ತಿರತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಮಾತಾಡ್ಲಿಕ್ಕೆ ಕೂಡ ನಾವು ಜಲಂಧರಿ ನಾವು ಅಶೋಕ್ ಪಡಿಯಲ್ಲಿ ಸೇರ್ತಿದ್ದು ಒಮ್ಮೊಮ್ಮೆ ಲಲಿತಕ್ಕನ ಅಂಗಡಿ, ಅದು ನಮಗೆ ಕಾರ್ಯಾಲಯ. ವಿಶ್ವ ಪರಿಷತ್ತಿಗೆ ಆ ರೀತಿ ಆದರೆ ಸಂಘದ ವಸ್ತುಗಳಿಗೆ ಕೂಡ ಅವರದೇ ಅಂಗಡಿ. ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಕೇಳಬೇಕಾಗಿಲ್ಲ, ಅದು ಅವರದೇ ಕಚೇರಿ, ಅವರ ಮನೆ ಕೂಡ ಅವರಿಗೆ ಕಚೇರಿ, ಎಲ್ಲದಕ್ಕೂ ಅವರದೇ ವ್ಯವಸ್ಥೆಗಳು. ಈ ರೀತಿ ಅವರ ಒಡನಾಟದಿಂದ ಬೆಳೆದಂಥ ನಾವು ಅವರನ್ನು ನೆನೆಬೇಕಾದ್ದು ಮತ್ತು ಈಗಾಗಲೇ ಹಿರಿಯರು ಹೇಳಿದಾಗೆ ಅವರ ನೆನಪಲ್ಲಿ ಶಾಶ್ವತವಾಗಿ ಏನಾದರೂ ಒಂದು ಕೆಲಸ ಕಾರ್ಯಗಳು ಆಗಬೇಕಾದ್ದು ತುಂಬ ಅವಶ್ಯಕತೆ. ಯಾಕಂತ ಹೇಳಿದರೆ ಆ ಕಾಲಘಟ್ಟದಲ್ಲಿ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ಸಿಗರನ್ನು ಎದುರಿಸಿ ಕೇವಲ ಬೆರಳಿಕೆಯ ಮಹಿಳೆಯರನ್ನು ಒಟ್ಟುಗೂಡಿಸಿ ಮುಂಚೂಣಿಯಲ್ಲಿ ನಿಂತು, ಬಹುಶಃ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹೇಳಬೇಕಿದ್ರೆ ಉಳ್ಳಾಲದಲ್ಲಿ ಒಂದು ಗಟ್ಟಿಯಾದ ಒಂದು ಮಹಿಳಾ ಮೋರ್ಚಾದ ಒಂದು ಶಕ್ತಿ ತುಂಬಿಸಿದವರು ಲಲಿತಕ್ಕ, ಅದರಲ್ಲಿ 2 ಮಾತಿಲ್ಲ. ಅಂಥವರಿಗೆ ಸೂಕ್ತ ಒಂದು ವ್ಯವಸ್ಥೆ ಸಲ್ಲಿಸಬೇಕಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಬದುಕು ಅನಿವಾರ್ಯವಾದಂಥ ಬದುಕಿನಲ್ಲಿ ಅವರು ದಾಟಿದಂಥ ಅನೇಕ ಕಷ್ಟ ಸಮಸ್ಯೆಗಳು ಇದ್ದಿರಬಹುದು. ಅವೆಲ್ಲವೂ ಮೀರಿ ನಮಗೆಲ್ಲರಿಗೂ ಮಾರ್ಗದರ್ಶಕಿದ್ದಾರೆ. ಬಹುಶಃ ಶರಣರ ಗುಣ ಮರಣದಲ್ಲಿ ಕಾಣುವಂತೆ ಮೊನ್ನೆ ಸೇರ್ತಕ್ಕಂಥ ಜನಸಂಖ್ಯೆ, ಅವರ ಮರಣದ ದಿನದಲ್ಲಿ ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡ ಜನ, ಇದನ್ನು ನೆನೆಯುವಾಗ ನಿಜಕ್ಕೂ ಸಾರ್ಥಕ ಜೀವನ ಆಗಿದೆ. ಒಬ್ಬ ಮಹಿಳೆ ಮನೆ ವ್ಯವಸ್ಥೆಯನ್ನು ಎಲ್ಲವನ್ನು ಮೀರಿ ಮನೆಯವರಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಪಕ್ಷ ಸಂಘಟನೆ ಸಂಘ ಈ ರೀತಿ ಎಲ್ಲ ವಿಧದ ಕೇವಲ ಪಕ್ಷಕ್ಕೆ ಮಾತ್ರ ಸೀಮಿತ ಆಗದೆ ನಮ್ಗೆಲ್ಲರಿಗೂ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಬೆನ್ನು ತಟ್ಟಿದ್ದಾರೆ, ವಿಶೇಷ ರೀತಿಯ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಂತಿಮ ನಮನ ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ನಿಮಿಸ್ತಾ ನಮ್ಮ ಮಾತನ್ನೆಲ್ಲ ಪ್ರೀತಿದ ಲಲಿತಕ್ಕ ಇನಿ ನಮ್ಮೊಟ್ಟಿಗೆ ಇಜ್ಜೇರು ಅಂಡ್ ಅವ್ರನ್ನ ನಿರಂತರ ಪ್ರೋತ್ಸಾಹ ಬಕಾರನ ಚಟುವಟಿಕೆ ನಮ್ಮ ಕಣ್ಣೆದುರು ಯಾಪಲ್ಲ ಒಪ್ಕೊಂಡು
ಯಾನ್ ಅರ್ನೊಟ್ಟಿಗೆ ಮಸ್ತ್ ಒಡನಾಟ ಹೊಡಿತನೆ. ಯಾನ್ ಶ್ರದ್ಧಾಂಜಲಿ ಸಭೆ ಮಲ್ಪೋಡು ಬಂದಾಗಲ ಒಲ್ಪ ಅಂದ ಚರ್ಚೆ ಅನ್ಪನ ಕೊಲ್ಲಿಯಾಡು ಮಲ್ಪೋಡು ಯಾನೇ ಪಂಡಿನಿ. ಕೊಲ್ಲಿಯ ಶಾರದೋತ್ಸವ ಮಲ್ಪೋಡು ದಯವಂಡ ಕೊಲ್ಲಿಯ ಶಾರದೋತ್ಸವದ ಪ್ರಾರಂಭದ ದಿನಕ್ಲೇಟ್ಲ ಲಲಿತಕ್ಕ ಬಾರಿ ಕ್ರಿಯಾಶೀಲವಾದ ಈ ಕೊಲ್ಲಿಯ ಶಾರದೋತ್ಸವದ ಇತ್ತನಾರು ಬೊಕ್ಕ ಕೊಲ್ಲಿಯ ಶಾರದೋತ್ಸವ ಬಂಡ ಅರೆಗೆ ಭಾರಿ ಪ್ರೀತಿದ ಒಂಜಿ ಸಂಸ್ಥೆ. ಲಲಿತಕ್ಕ ಎನ್ನಂಚಿನ ಯಥಾ ಜನ ಕಾರ್ಯಕರ್ತರೇನೆ ಬುಲೆಪಾದೇರು. ನಾನು ವಿಶೇಷವಾದ ಜಯರಾಮನ್ನೇ ಬೊಕ್ಕ ಲಲಿತಕ್ಕ ಸೀತಾರಾಮ್ ಬಂಗೇರ್ನ ಎದುರುಡು ಜಾಸ್ತಿ ಪಾತ್ರ ಬಲ್ಲಿ ದಯವಂಡ ಏನಾಡ್ದು ಜಾಸ್ತಿ ರಮೇಶನ್ನ ಆಕುಲು ಪೂರ ತೂತಿನಾಕುಲು ಇನ್ನಿ ಎಂಗಿತ್ತಲ ಯಾನ ನೆನಪುದಾದ ಬಂಡ ಯಾನು ಎಲ್ಲಿಯಪ್ಪನಾಗ ಸ್ವಾಭಾವಿಕವಾದ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕೊನದುಪ್ಪನಾಗ ಲೆತೊಂಕನ ಇದನ್ನ ಲಲಿತಕ್ಕನೆ ಎಂಕ್ಲೆ ಕಾಪಗ ಸೀತಾರಾಮನ್ನೆಲ್ಲ ಲಲಿತಕ್ಕ ಜಯರಾಮನ್ ಇಂಚಿನಕ್ಲು ಬುಂಡ ಬಕ್ಕ ಭವಾನಿ ಶಂಕರ್ ಇಂಚಿತನಕ್ಲು ಬುಂಡ ಅವಲ ವಿಶೇಷವಾದ ಎಂಕ್ ಜಾಸ್ತಿ ಸ್ಟೇಷನ್ಗೆ ಬೈದನಾರು ಲಲಿತಕ್ಕನೆ. ಪ್ರತಿ ಒಂಜೇಕ್ಲ ಲಲಿತಕ್ಕ ಬಣ್ಣ ಆರು ಇಡೀ ಎಂಕ್ ತೋಜಿನ ಮಟ್ಟಿಗೆ ಕರ್ನಾಟಕ ರಾಜ್ಯಡ್ ಸುಶೀಲಾ ಶಿವಪ್ಪೇರು ರಾಜ್ಯದ ಅಧ್ಯಕ್ಷರಾಯಿನ ಸಂದರ್ಭಡ್ ಹೆಚ್ಚಿನ ಅಂಶ 1984-83 ಆ ಸಂದರ್ಭ ರಾಜ್ಯದ ಅಧ್ಯಕ್ಷರಾಯಿನ ಸಂದರ್ಭಡ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಪ್ರದೇಶರೆ ಯುವ ಮಹಿಳಾ ಮೋರ್ಚೆ ಇಜ್ಜಿ ಅಪಗ ಫಸ್ಟ್ ಉಳ್ಳಾಲಡು ಮಹಿಳಾ ಮೋರ್ಚನ ಸುರುಮಂತಿನಾರು ಅದೇ ಜಯರಾಮನ್ನ 83 ಲಲಿತಕ್ಕನೇ ಶುರು ಮಲ್ತೀನಿ. ಲಲಿತಕ್ಕ ಶುರು ಮಲ್ಪನಾಗ ಲಲಿತಕ್ಕನೊಟ್ಟಿಗೆ ಇತ್ತನಕುಲ್ಲ ಮೀರಕ್ಕ ಬಕ್ಕ ಶಶಿಕಾಂತಿ ಅಕ್ಕ ಇಂಚಿತನ ನಮ್ಮ ಧರ್ಮನಗರದ ಲೀಲಕ್ಕ ಇಂಚಿತನಕುಲು ಮಸ್ತ್ ಜನ ಅಕುಲು ಒಡನಾಟೋಡು ಭಾರಿ ಬೆರಿ ಬತ್ತದ ಕೆಲಸ ಮಂತ ನಿತ್ತನಕುಲು ಅಕುಲು ಇತ್ತೇರ ಆ ಸಂದರ್ಭಡ್. ಲಲಿತಕ್ಕ ಮಾತ್ರ ಆನಿದ ದಿನ ಎಂಚೆ ಎತ್ತೇರ ಮುರಣಿ ಆಸ್ಪತ್ರೆ ಇತ್ತೇರು. ಮುರಣಿದ ಆಸ್ಪತ್ರೆ ಲಾಸ್ಟ್ ಆಸ್ಪತ್ರೆ ಉಪ್ಪುನಾಗಲ್ಲ ಎಂಕ್ಲೆ ನಿಜವಾದ ಗೊತ್ತಿಜಾನ್ ಅದ್ರ ಬಗ್ಗೆ ಎಂಕ್ ದಯಾನಂದ ಭಂಡೇರ ಆ ಆಸ್ಪತ್ರೆ ಲೇರನ್ ಗೊತ್ತಾಯಿ ಬಗ್ಗೆ ಎಂಕ್ಲು ಪೋನಾಗ ಫಸ್ಟ್ ಗೋರ ಭಯಂಕರ ಕೋಪ ರೇ ಬೈದಿಜಾರದ ನಿಕ್ಲು ಭಯಂಕರ ಕೋಪ ಆತೇ ತಂಡಲ್ ಆತೇ ಬೇಗ ಆಪೇರು ಅಂಡ್ ಆರ್ ಫಸ್ಟ್ ಕೇನಿದಾದ ಬಂಡೆ ಎಲ್ಲ ಓಟು ಪುರಸಭೆ ಓಟು ಬತ್ತನ ಎಂಕೆ ಸೀಟು ಕೊರೋಡು ನಿಜ ಅದು ಬಂಡೆ ಇರೇಗೆ ಸೀಟ್ ಇರೇಗೆ ಜೆತ್ತದ ಆಸ್ಪತ್ರೆ ಇತ್ತನಲ್ಲ ಅರೆಗೆ ಪಾರ್ಟಿ ನಮ್ಮ ಪಾರ್ಟಿ ಪಿರಗೆಂದೋಡು ಪನ್ಪನ ಒಂಜಿ ಆಸೆ ಬೊಕ್ಕ ನಮ್ಮ BJP ಆಫೀಸ್ ನಮ್ಮ ಕಂಬ್ಲಪದ ಬೊಕ್ಕ ಬೇತೆ ಬೇತೆ ಮೇಕ್ ಮಲ್ತನ ಸಂದರ್ಭ ಅಡ್ಲ ಇಂಚಿಪ್ಪಗು ಈ ಆಫೀಸು ಮುಲ್ ಮಲ್ಪೊಡಂದಾಂಡ ಒಂಜಿ ದಿನ ಮಲ್ಪರೇ ಜರ ಹಠ ಬತ್ತದ ಯಾನ್ ಪಂಡೆ ಮೀರಕ್ಕ ಪುರ ಕೇಂದರೆ ಯಾನ್ ಬದುಕದ ಉಪ್ಪು ನಡೆ ಮುಟ್ಟ BJP ಆಫೀಸ್ ಎನ್ನ ಬಿಲ್ಡಿಂಗ್ ಡೇ ಉಪ್ಪೋಡು ಮಲ್ಪರೇ ಇಜ್ಜಾರ ನಿಕ್ಲು ಏನನ ದಾನೆ ಏನನ ನಡು ನೀರಡು ಬುಡ್ಪಾರ ಭಯಂಕರ ಜೋರು ಮಲ್ತೇರು ಬೊಕ್ಕ ಮಾತೆಲ್ಲ ಸೇರಿದ್ರೆ ಅವೇನ್ಯ ಪುರ ಏನು ಪೊರ್ಲು ಮಲ್ತದ ಅರ್ನೊಂಜಿ ಆಸೆ ಈಡೇರಿಸೋಡು ಅಂತ ಪಂಪನ ಕಾರಣಕ್ಕೋಸ್ಕರ ಪಿರ ಅರ್ನ ಜೀವಿತಾವಧಿ ಬಕ್ಕ ಪಿರ ಆಫೀಸನ ಮುರಣಿದ ದಿನ ಆಫೀಸ್ ಅವೇ ನೇಟ್ ಉಪ್ಪುನಲ ಒಂಜಿ ರೀತಿ ಸಮಾಧಾನನೇ ಅನ್ನ ಒಟ್ಟು BJPಗೋಸ್ಕರ ಏನು ನೆನಪು ಮಲ್ಪನಿ ಬಂಡ ಒಂಜಿ ಕಾಲಡ್ ಸಂಘದ ರಕ್ಷೆ ಕಟ್ಟರೆ ಉಳ್ಳಾಲ ಪರಿಸರಡಿ ಏರೆಗ್ಲ ರಕ್ಷೆ ಕಟ್ಟರೆ ಏರೆಗ್ಲ ಬುಡೊಂದಿಜ್ಜಾನ್ ಕಟ್ಟರೆ ಬುಡೊಂದುಲ ಇಜ್ಜಾನ್ ಕಟ್ಟ ಒಂದುಲ ಇಜ್ಜಾನ್ ಅಣ್ಣ ಲಲಿತಕ್ಕ ಲೆತ್ತದ ರಕ್ಷೆ ಕಟ್ಟ ಒಂದಿತ್ತು ನಂಚಿನ ಲಲಿತಕ್ಕ ಸಂಘದಾವಡ್ BJP ದಾವಡ್ ಪ್ರತಿ ಒಂಜಿ ವಿಷಯ ಇಡ್ಲ ನಂಗೆ ಭಾರಿ ಪ್ರೇರಣೆ ಕೊರ್ನಂಚಿನ ಲಲಿತಕ್ಕ ನಮ್ಮೊಟ್ಟಿಗೆ ಇನ್ನು ಇಜ್ಜೇರು ವಿಶೇಷವಾದ ಯಾನು ಹೆಚ್ಚಾದ ಅರಡ ಭಾರಿ ಮಕ್ಕರು ಪೂರ ಪಾತ್ರ ಹೊಂದಿತ್ತೆ ಇರ್ನ ಅಂತಿಮ ಯಾತ್ರೆ ಇಂಚ ಅಂಚ ಅಂತ ಮಕ್ಕಳಿಗೆ ಪಾತ್ರ ಒಂದಿತ್ತ ಮುರನಿದ ದಿನ ಈ ಪಟಾಕಿ ಬ್ಯಾಂಡ್ ಒಂದು ನನೊಂಜಿ ಮಲ್ಲಿಗೆ ಅರ್ನ ಪೂರ ಆಶೆದ ನೇನು ಪೂರ ನಿಜವಾದ ಅರ್ನ ಆಶೆದ ಲೆಕ್ಕನೇ ಅರ್ನ ಅಂತಿಮ ಯಾತ್ರೆಲ ಆತನಂದು ಯಾನು ನಂಬುದೆ. ಲಲಿತಕ್ಕನಂಚಿನ ಒಂಜಿ ಮಹಿಳೆ ಇನಿ ಉಳ್ಳಾಲಡ್ ಮಸ್ತ್ ಜನ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪೂರ ಆದುಪ್ಪೇರು ಅಣ್ಣ ಲಲಿತಕ್ಕಲ್ಲ ಜಿಲ್ಲಾ ಪಂಚಾಯತ್ ಓಟು ಕುಂತಿನಾರು ಅದೇ ರಮೇಶ್ ಅನ್ನ 5 ಪಕ್ಕ ಪಟ್ಟಣ ಪಂಚಾಯತ್ಗಳ ಲಲಿತಕ್ಕ ಉಂತಿನಾರು ಅಂಡ ಈತ್ತು ಜನ ನಮ್ಮ ಪೂರ ಜನಪ್ರತಿನಿಧಿ ಆದಿತ್ತನಲ್ಲ ಈಗ ಪ್ರೇರಣೆ ಮಾತ್ರ ಲಲಿತಕ್ಕ ಅಂಚಿನಕುಲೇ ಏನೇಕ ಪ್ರೇರಣೆ ಅಂದ ಈ ಸಂದರ್ಭ ಪನೊಂದು ಲಲಿತಕ್ಕನ ಕೊಡುಗೆ ಐನು ಏತು ವರ್ಣನೆ ಮಂತನಲ್ಲ ಏತು ಬಣ್ಣನೆ ಮಂತನಲ್ಲ ಅವು ಕಮ್ಮಿಯೇ ದಯವಂಡ ಅರೆಗೆ ಲಕ್ಕೆರೆ ತೀರುಜಿಂದ ಬಂಡಲ ರಿಕ್ಷಾ ಮಂತೊಂದು BJPದ ಕಾರ್ಯಕ್ರಮಕ್ಕೆ ಬರ್ಪುನ BJPದ ಕೆಲಸಕ್ಕೆ ಬರ್ಪುನ ಈ ಸಲ ಕಮಿಟಿ ಆನಗಲ ಪನೊಂದಿತ್ತೇರು ಏನೊಂದು ಮಹಿಳಾ ಮೋರ್ಚಾದ ಮಂಡಲದ ಅಧ್ಯಕ್ಷೆ ಮಲ್ಪಲೇನು ಭಯಂಕರ ಚೊರೆ ಮಂತೊಂದಿತ್ತೇರು ಏನೊಂದು ದಾಯ ಬುಡ್ಪುಂದಾನೆ ನಿಕ್ಲು ಪ್ರಾಯತನ ಮಂಡದ ಹೆಂಗೆ ಅಂಚದಲ್ಲ ಪ್ರಾಯತಿ ಏನೊಂದು ಮಂಡಲದ ಅಧ್ಯಕ್ಷೆ ಮಲ್ಪಲೇನು
ಎಂಕ್ಲೆಗೆ ಅವನಿತ್ತನು ಪಾಪ ಬೇರೆನು ಎಂಕ್ಲಿಗೆ ನನಗೆ ಏತಂದು ತಿರ್ಗಾವನೇನು ಆಂಡಲ ಅರಿಗೆ ಪಾರ್ಟಿದ ಜವಾಬ್ದಾರಿ ಪಾರ್ಟಿದ ಕೆಲಸ ಮಲ್ಪಡು ಅನ್ಪನ ಛಲ ಮುರಣಿ ಮುಟ್ಟಲ ಅಂತಿಮ ಕಾಲ ಮುಟ್ಟಲ ಇತ್ತನು ಆರು ಕೊರ್ನ ಕೊಡುಗೆನು ಆರು ಪಾಡ್ದು ಕೊರ್ನ ಅಂಚಿನ ಈ ಒಂಜಿ ಸಂಘಟನಾತ್ಮಕ ವ್ಯವಸ್ಥೆನು ನಮ್ಮ ಮಾತೆಲ್ಲ ದುಂಬುದಿ ಒಂದು ಪೋಕ ಅರ್ನ ನೆನಪುನು ಸದಾ ನಮ್ಮ ತೊಕೊಟ್ಟುಡು ದಿವನೋಡು ಯಾಪಲ ಮನುಷ್ಯ ಯಾನ ಎಂಚಿನಾಳ ಆವಡು ಒಂದು ಕೆಲಸ ಮಲ್ತದೆ ಜನಕ್ಕುಲು ನೆನಪು ದಿವಡೊಂದು ದೀಪನಲ್ಲ ಕೆಲಸ ಮಲ್ಪಡೋದು ಮಲ್ತನ ವಾಪುಜಿ ಆ ಮಲ್ತಿನ ಕೆಲಸ ನೆನಪುಡು ಒರಿಯೋಡು ನಾನು ಲಲಿತಕ್ಕ ಲೆಕ್ಕ ಕೆಲಸ ಮಲ್ಪೋಡು ಮಿರಕ್ಕ ಜೀವಮಾನ ಇಡೀ ಇರ್ನ ಮಾಮಿನ ನೆನಪು ಭಾರತೀಯ ಜನತಾ ಪಾರ್ಟಿ ಯಾಪ್ಪಲ ದೀಪನೊಂದು ಇರ್ನ ಮನಸ್ಸು ಡುಪ್ಪಾಡು ಯಾಪ್ಪಲ ಮರಪಂದ ನಂಚಿನ ಒಂದು ವ್ಯಕ್ತಿ ಲಲಿತಕ್ಕ ನಾನು ಈ ಸಂದರ್ಭ ವಿನಂತಿ ಮಲ್ಪನು ನಿಕ್ಲ ಮಾತೆರ್ನಲ ಸಾಕಾರಡು ದುಂಬಾಗ ನಮ್ಮ ಒಲಾನ್ಲ BJPದ ಹೊಸ ಕಚೇರಿ ಕಟ್ಟಡ ಮಲ್ಪನಂಚಿನ ಸಂದರ್ಭ ಬಂದಾಗ ಒಂಜಿ ಜಾಗಡ್ ಲಲಿತಕ್ಕನಲ್ಲ ಒಲ್ಪಾನ್ಲ ಒಂಜಿ ಪುದರ್ ಉಪ್ಪುನ ಲೆಕ್ಕ ನಮ್ಮ ಒಂಜಿ ಮಲ್ಪನಂಚಿನ ಪ್ರಯತ್ನ ನಮ್ಮ ಮಾತೆಲ್ಲ ಮಲ್ಪುಗ ದಯಬಂಡ ಈತ್ ವರ್ಷ ಕೊರ್ತನ ಕಟ್ಟಡಾಗ ನಮ್ಮ ಶಾಶ್ವತವಾದ ನೆನಪು ಮಲ್ಪೋಡು ನಂದು ಅವು ಮಾತ್ರ ಸಾಧ್ಯ ಮುಂಚಾದ ನಮ್ಮ ಮಲ್ಪುಗ ಈ ಸಂದರ್ಭ ಅರೆಗೆ ಪಿರೋರ ಮನಸಾರೆ ಶ್ರದ್ಧಾಂಜಲಿ ನಮನನ್ನು ಅರ್ಪಿಸಾದೆ ಅನ್ನೋ ಪಾತ್ರನಂತ ನಮ್ಮ ಉಳ್ಳಾಳದ ಹಬ್ಬಕ್ಕರನಿಂದೆ ಪ್ರಸಿದ್ಧರಾಯಿನಂಚಿನ ನಮ್ಮ ಮಾತೃ ಸ್ವರೂಪಿ అయిన ಲಲಿತಕ್ಕ ನಮ್ಮನ್ನು ಇನ್ನಿಬ್ಬರದ್ದು ಭಗವಂತನ ಪಾದವನ್ನು ಸೇರಿದರು. ಲಲಿತಕ್ಕನ ಬಗ್ಗೆ ತೆರಿಯಂದನಗಳು ಏರ್ಲಜ್ಜಿ 2004 ಮುಟ್ಟ ಇಂಕಲು ಇಟ್ಲ ವಿಧಾನಸಭಾ ಕ್ಷೇತ್ರ ಎತ್ತಂಡಲ್ಲ ಈ ಉಳ್ಳಾಲ ಬಾಗೋಡು ಜಯಣ್ಣ ದಪ್ಪು ಸೀತಾರಾಮ್ ಬಂಗೇರ ದಪ್ಪು ಅಂಚಿನ ನಮ್ಮ ಉಳ್ಳಾಲದ ಬಂಗೇರ್ನಗಳ ದಪ್ಪು ಆ ಟೈಮಲ್ಲ ನಮ್ಮ ಇಡೀ ಪೂತಾರು ಮಲ್ಲ ಮಟ್ಟಡಿಗೆ ಏನೊಂದು ನೀರಿಂದ ಬಂಡ ಲಲಿತಕ್ಕ ನಮ್ಮ BJPದ ಆಫೀಸ್ ಉಂಡಕೆಂದ ಅವ್ರು ಲಲಿತಕ್ಕನ ಬಿಲ್ಡಿಂಗ್ ತಂದ BJPದ ಒಂಜಿ ಆಫೀಸ್ಗೆ ಒಂಜಿ ಕಟ್ಟಣಕ್ಕೆ ಬೇತೇನೆ ಪುದಾರಿಚ್ಚಾಂಡು ಅರೇ ದಾಯಿಗೆ ನಮ್ಮ ನೆಂಪು ಮಾಡ್ಕೊಂಡು ಬಂದ ಆರು ವೃತ್ತಿಯ ರಾಜಕೀಯ ಇದ್ದಾಂಡ ಆರ್ನ ಮಗಳನ್ನ ಒಟ್ಟಿಗೆ ಈ ಸಮಾಜ ಸೇವೆಗೆ ಕನತದು ನಮ್ಮ ತೊಕ್ಕೊಟ್ಟುಡು ಎಂಚಿನ ಕಾರ್ಯಕರ್ತರಿಗೆ ಅನ್ಯಾಯನಗನಲ್ಲ ಆರ್ನ ಮಗೆ ಐನು ಬತ್ತದು ಎಂಕುಲು ಎಲ್ಲಿದ್ದ ಕೇನಂದಲ್ಲ ಯಾನು ವಿಟ್ಲ ಬಾಗೋಡಪ್ಪನಕಲ್ಲ ಮೂಲ ಏರಿಗೆ ಕಾರ್ಯಕರ್ತರಿಗೆ ತೊಂದರೆ ಅಂಡಲ್ಲ ಲಲಿತಕ್ಕ ನಮಗೆ ಸಂತೋಷ ನೆಬೋದು ಐನು ಸರಿ ಮಲ್ತೇರು ಅತ್ತನ ಐನು ವ್ಯವಸ್ಥೆ ಮಲ್ತೇರು ಅಂತ ಬಂದ್ಮೇಲೆ ನಮ್ಮ ಮಾತ ಆಟ ಮಾಡಲಿಕ್ಕೆ ಏನಂತ ನಿಜವಾಗಿ ಲಲಿತಕ್ಕ ನಮ್ಮ ಧ್ಯಾನಕ ಸಂದರ್ಭಗಳು ಪಕ್ಷನು ಗಟ್ಟಿ ಮಲ್ಪೋಡಂಡ ಬಾರಿ ಬಂಗುಂಡು ಇತ್ತೆದೆಲ್ಲ ಕತ್ತು ಅವಾಗ ಕಮ್ಯುನಿಸ್ಟ್ ಒಂದು ಮೇಟೆ ಪ್ರಾಬಲ್ಯವಾಗಿತ್ತು ಒಂದು ಮೇಟೆ ಕಾಂಗ್ರೆಸ್ ಪ್ರಾಬಲ್ಯವಾಗಿತ್ತು ಆ ಸಮಯದ ಪಕ್ಷದ ನಾಯಕತ್ವವನ್ನು ತೆತ್ತೊಂದು ಪಕ್ಷನು ಬುಲೆಬೋಡುಂದಂಡ ಇನಿ ಪಕ್ಷ ಈ ಮಟ್ಟಿಗೆ ಬರೋಡುಂದಂಡ ನಿಕ್ಕೆ ಮೂಲ ಕಾರಣ ಈ ಪೂರ ಹಿರಿಯಗಳೊಂದು ಮನೆಯರೆ ನನಗೆ ಬಾರಿ ಹೆಮ್ಮೆ ಒಂದೊಂದು ಆನಿದ ಸಮಯಡು ಆ ಕಷ್ಟ ಕಾಲಡು ನಮ್ಮ ಪಕ್ಷನು ಒಂಜಿ ಆರು ಪೊಣ್ಣು ಮಗಳಂಡಲ ಆನ್ ಜೋಕುಲ್ ಲೆಕ್ಕ ಉಳ್ಳಾಲ ಸ್ಟೇಷನ್ ಏರ್ನೇ ಆದಪ್ಪು ಇಂಚಿನ ಬಂಗಾಂಡಲ ಗೋಪಾಲನ್ನೇ ಬಂಡೇರು ಒಂದು ವೇಟ್ ನಮ್ಮ ಜಿಲ್ಲಾಧ್ಯಕ್ಷರು ಸತ್ಯಚಂದ್ರಲ ಮುರಾಣಿ ಬಂಡೇರು ನಾನು ಮೂಜಿ ಸರ್ತಿ ಉಳ್ಳಾಲ ಸ್ಟೇಷನ್ಗೆ ಹೋದು ಆರು ಬುಡ್ಪವನ್ನು ಹೋಯ್ದರು ಅಂಚಿನ ಒಂಜಿ ಧೀಮಂತ ನಾಯಕಿ ನಮ್ಮ ಲಲಿತಕ್ಕಂದ್ರ ಬಂಡೇರ ಬಾರಿ ಹೆಮ್ಮೆ ಆತ ಆರು ನಿಜವಾದ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ಎನ್ನೀಜರು ತನ್ನ ಸ್ವಂತ ಜೋಗುಲು ಬಂದ ದೃಷ್ಟಿಡು ಆರು ತೂವಂತೇರಿ ಆನೆ ಏಪಲ ದಿನಸಂಟೂರು ಬಂಡೇರು ಒಂಜಿ ವೇಳೆ ಅರೆಡ ಪನಂತೂ ಅರೆಡ ಪಾತರಂದ ಮಿನಿ ಒಲ್ಲ ತಪ್ಪದ ಮಿತ್ತು ಪೋಂಡ ಬಣ್ಣಗ ಕಾತುಗೊಳ್ಳುವುದಕ್ಕೆ ಏನು ಅಂತೇಳಿ ದಾನೆ ಇನಿ ನಾನು ಪಾತರಂದ ಹೋಗಂದನಿಂದ ಅಂಚಿನ ಮಲ್ಲ ಒಂಜಿ ವ್ಯಕ್ತಿತ್ವ ಆರ್ನ ದಾನಿಂದ ಬಂಡ ಯಾನ ನಿಜವಾದ ಪನ್ಮುನಿ ಏನಂದ್ರೆ ಎಂಕ 2 ವರ್ಷ ಮಾತ್ರ ಆತ ದಿಂಜ ಸಾಮೀಪ್ಯ ಇತ್ತನೆ ನಮ್ಮ ಮಹಿಳಾ ಮೋರ್ಚಾದ ಟೀಮ್ ಮಲ್ಪನಾಗ ಆರು ಎಂಡ ಗಲಾಟೆ ಮಲ್ದೇರು ಎಂಡ 500 ಮುಟ್ಟ ಪಂಜನಕ್ಕುಳ್ಳೇರು ಮಹಿಳಾ ಮೋರ್ಚಾದ ಅಧ್ಯಕ್ಷ ಎಂಕೆ ಕೊರೋಡು ಬೇದರೆಗಳ ಕೊರ್ರೆಬಲ್ಲಿ ಯಾನ 500 ಮುಟ್ಟ ಪಂಜನಗಳನ್ನು ಒಟ್ಟು ಮಲ್ಪ ನಿಜವಾದ ಯಾನಾರ್ನ ಸ್ಪಿರಿಟ್ ತೋಡು ಎಂಕೆ ಸಾಕಂಡು ಈ ಪ್ರಾಯಗಳ ಯಾನ ಪಕ್ಷನು ಸಂಘಟನೆ ಮಲ್ಪ ಅಂತ ಪನ್ಪುನ ದೃಷ್ಟಿಡು ಎಂಡ 2-3 ಸರ್ತಿ ಪಾತ್ರೊಂದು ಇದ್ದಂಡಾರ ದಾನೆ ಮಂಡ ಅರೇನು ಮಲ್ಪೆರ್ಲ ಅಪುಜಿ ನಂಗೆ ಆ ಪೂಜೆಯಿಂದ ಬಂದೇರಲ್ಲ ಅಪುಜ ಅರೇನು ತಪ್ಪದ ಏನೋ ಪೋಂಡಲ್ಲ ಅಧ್ಯಕ್ಷರ ಈರೇ ನಾನು
ಮಹಿಳಾ ಮೋರ್ಚಾದ ಅಧ್ಯಕ್ಷಗೆ ಕೊಡೋದು ಇರು ತಪ್ಪದ ಭೂಮಿ ಅಂತ ಮಲ್ಲತ್ತು ತೂಕ ಅಂದು ಆಂಡಲ ನಿಜವಾದ ಆಟ ಒಂಜಿಗಳಿಗೆ ಕೋಪ ಇತ್ತಂಡಲ್ಲ ಐದು ಬೊಕ್ಕ ನಮ್ಮನ್ನು ತನ್ನ ಜೋಕುಲ ಲೆಕ್ಕಾರು ತೂಂದೇರು ನಿಜವಾದ ಎಂಕಾರೊಂಜಿ ಮಾತೃ ಸ್ವರೂಪಿಯಾದ ಇತ್ತರಿಂದ ಪನಿಯರ ಎಂಕ ಬಾರಿ ಹೆಮ್ಮೆ ಒಂದುಂಡು ಅಂಚಿನೊಂಜಿ ಗುಣ ಆರಡ ಇತ್ತನು ಪೊಕ್ಕೊಂಜಿ ಅರೆಗೆ ನಗರಸಭೆತ ಓಟುಗುನ್ ತೊಡೊಂದು ಭಾರಿ ಆಸೆ ಇರ್ತದೆ ಹೂವಾಣಲು ಒಂಜಿ ಕ್ಷೇತ್ರೋಡ ಬಂಗೆತ್ತಿನ ಕ್ಷೇತ್ರದ ಅಧ್ಯಕ್ಷರು ಎಂಕೊಂಜಿ ಕೊರೋಡು ಆ ಕ್ಷೇತ್ರದ ಎಂಕೋರ ಕೌನ್ಸಿಲರ್ ಅವರು ಈ ನೆಟ್ಟು ಆ ಬಂಗದ ಕ್ಷೇತ್ರలో ಇಂಕೊಂಜಿ ಕೊರೋಡು ಬಾರಿ ಕೇಂದಿತ್ತೇರು ಆಂಡಲ ಎಂಕೆ ತೂಕ ಅಂದ ಜಿಲ್ಲಾಧ್ಯಕ್ಷರೆಲ್ಲ ನೆತ್ತ ಬಗ್ಗೆ ಚರ್ಚೆ ಮಲ್ತೆ ಎಂಚಿನ ಆಂಡಲಾರ್ನೊಂಜಿ ಕೊನೆದ ಆಸೆ ಉಂಡು ಹೂವಾಣಲ ಒಂಜಿ ಕ್ಷೇತ್ರೋಡು ಅರೆಗೊಂಜಿ ಸೀಟನ್ನು ಕೊರ್ಕ ಅಂದ್ರೆ ಪನ್ಪುನೆಲ್ಲ ಆಡ ಪಂಡದಿ ಅಂಚಿನ ಒಂಜಿ ಪಕ್ಷ ಪ್ರೇಮಿ ಆರಾದುಲ್ಲೇರು ಅಂಚನೆ ನಮ್ಮ ಜೀವಮಾನ ಇಡೀ ಆರ್ನನೆ ಒಂಜಿ ಕಟ್ಟನೋಡು ನಮ್ಮ ಭಾರತೀಯ ಜನತಾ ಪಕ್ಷದ ಆಫೀಸ್ ಮಲ್ತಿತ್ತ ಇಂಚಿಪ್ಪ ನಮ್ಮ ಜಿಲ್ಲಾಧ್ಯಕ್ಷರು ಅಂಚನೆ ಪಕ್ಷದ ವರಿಷ್ಠರು ನಮ್ಮ ಆಫೀಸ್ಗೆ ಒಂಜಿ ಜಾಗೆದು ಆಫೀಸ್ ಮಲ್ಪುಣ ನಿಘಂಟು ಮಲ್ಪುಣಾಗ ಅವ್ರಿಗೆ ಭಾರಿ ಮಲ್ಲ ಆಸೆ ಇತ್ತನು ಈಜಿನ ಬಂಡ BJP ಸ್ವಂತ ದುಪ್ಪುಡು ಒಂಜಿ ಆಫೀಸ್ ಮಲ್ತದ ಆಫೀಸ್ದ ಉದ್ಘಾಟನೆ ಎಂಗ ದೂರ ಬಂದ್ಬಿಡು ಒಂಜಿ ಆರ್ನ ಮನಸ್ಸು ಇಚ್ಛೆ ಇತ್ತಂಡು ದೇವರು ಐನು ನೆರವೇರಿಸಾರ ದನ್ನ ಒಂಜಿ ಅರೆಗೆ ಅವಕಾಶ ತಿಕ್ಕಜಿ ಆ ಆಫೀಸ್ ಉದ್ಘಾಟನೆ ಅನ್ನಾಗ ಅವ್ರನ್ನ ಮನಸ್ಸಿಗೆ ಮಲ್ಲ ಶಾಂತಿಲ ದಿಕ್ಕು ಅಂಚನೆ ರಡ್ನೆದಾದ ಎಂಜಿನ ಮಂಡ ಅವರಿಗೆ ಮನಸ್ಸಿಡು ಎಂಚಿನ ಜೀವನದ ಅವ್ರನ್ನ ಉಲೈ ಜೀವದ ಉಲೈ ಏತು ಬೇನೆತ್ತಿಂಡಲ್ಲ ಈ ನಮ್ಮ ಕಾರ್ಯಕರ್ತರೇನು ತುನಗ ಇನ್ನು ಮರೆತುಂತೀರಿ ಅವ್ರನ್ನ ವೃದ್ಧಾಪ್ಯ ಕಾಲೋಡು ನಿಜವಾದ ಅವ್ರನ್ನ ಮರ್ಮಲ್ ಭಾರಿ ಶೋಕು ಅವ್ರನ್ನ ಸೇವೆ ಮಲ್ತದೆ ಆಸ್ಪತ್ರೆ ಸುಮಾರು 15 ದಿನ ಒಪ್ಪುನಾಗ ಅವರಿಗೆ ಬೋಡ್ತನ ವ್ಯವಸ್ಥೆ ಮಲ್ತದೆ ಅರೇನೆ ವರ ಗುಣಮುಖರಾದ ಭಕ್ತಂಡಲ್ಲ ಮುರಣಿ ನಮ್ಮನವರು ಬುರ್ದು ಓದಿತ್ತೇರು ಅಂಚಿನ ಆ ಒಂಜಿ ಎಡ್ಡ ಗುಣತ ಲಲಿತಮ್ಮ ನನವರ ಈ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರೋಡು ಪುಟ್ಟುದು ಬತ್ತದು ಇಂಚಿನಲ್ಲೇ ಒಂಜಿ ಮಲ್ಲ ನಾಯಕ ಮಂಜಿ ಭಾಗ್ಯನು ದೇವೇರು ಅರೆಗೆ ಕರುಣಿಸೋಡು ನಂಗೆ ಮಾತಿರ್ಲಲ್ಲ ಆರ್ನ ಒಂಜಿ ಆದರ್ಶ ನಂಗೆ ಆದರ್ಶವಾದ ಉಪ್ಪಡು ತನ್ನ ಕುಟುಂಬದ ಸರ್ವಸ್ವನ ಪಕ್ಷ ಕೊಡೋದು ತ್ಯಾಗ ಮಲ್ತನ ಆರ್ನ ಕುಟುಂಬದಗಳಿಗೆ ಆರ್ನ ಮರ್ಮಲೆಗೆ ಪುಲ್ಲಿಯಲ್ಲಿಗೆ ಆ ಜೋಗ್ಲೆ ಪುಲ್ಲಿ ಅಲ್ಲಿನ ಜೋಗ್ಲೆಗೆ ಮಾತಿರಗಿಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಡ್ದು ಆರ್ನ ಒಂಜಿ ನೆಂಪು ಸದಾ ನಮ್ಮ ಮಾತಿನಲ್ಲ ಜೀವನೋಡು ಉಪ್ಪು ಲೆಕ್ಕ ಆಶೀರ್ವಾದ ಮಲ್ಪಾಡು ನಂಗೆ ನನಗೆ ಒಂಜಿ ಪಕ್ಷದ ಬೇಲನ ಮಲ್ಪುನಂಜಿನ ಸೌಭಾಗ್ಯನ ಕೊರಡು ಅಂಜನೆ ಆರ್ನ ಮರ್ಮಲ್ ಉಳ್ಳೇರು ನನ್ನಲ್ಲ ನಮ್ಮ ಪಕ್ಷದೊಟ್ಟಿಗೆ ಗುರುತಿಸಾದ ಎಂಗಳೊಟ್ಟಿಗೆ ಈ ಉಪ್ಪೊಡೊಂದು ಅನ್ಪುನ ಒಂಜಿ ಭಾವನೆಲ್ಲ ಎಂಗಳದ ಉಂಡು ಆರ್ನ ಒಂಜಿ ಎಂಜಿನ ಪಾರ್ದನ ಬುನಾದಿ ಉಂಡ ಐನು ಮುಂದುವರಿಸಾದ ಆರ್ನ ತಾಯ್ಜಿಂದಲ್ಲ ಕಿಂಚಿತ್ತಾಂಡಲ್ಲ ಎಂಗಳ ಪಕ್ಷದೊಟ್ಟಿಗೆ ಈರ್ನ ಕುಟುಂಬ ಬೋರ್ಡು ಆರ್ನ ನೆಂಪುಗೋಸ್ಕರ ಇರು ಎಂಗಳೊಟ್ಟಿಗೆ ನನಾತ್ ಸಮಯ ಎಲ್ಲೇ ಮಟ್ಟದ ಹಂಡಲ್ಲ ಎಂಗ್ಲ ಪಕ್ಷದೊಟ್ಟಿಗೆ ಗುರುತಿಸೋಡು ಅಂಚಾದ ಅವು ಅರೆ ಗೊರ್ಪುನಂಜಿನ ಮಲ್ಲ ಗೌರವ ಒಂದು ಪನಿಯ ಮುರಣಿ ಅವು ಆ ಫ್ಲಾಗಿನ ಅವ್ರನ್ನ ಕೈಟ್ ಗೊರ್ನಗಾರಿಗೆ ಪಾಪ ಕನ್ನಡ ನೀರು ಬರ್ತದೆ ನಮ್ಮ ಲಲಿತಕ್ಕನ ಮೇಲೂ ಅಂಚಾದ ನಮ್ಮ ಮಾತಿರ್ನಲ ಒಂಜಿ ಆಶಯ ನಿಖಿಲ್ನ ಕುಟುಂಬದೊಟ್ಟಿಗೆ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷ ಉಂಟು ಅಂಚನೆ ಆ ಭಾರತೀಯ ಜನತಾ ಪಕ್ಷಗೂ ನನ್ನಂಡಲ ನನ್ನ ಮಿತ್ತಿಗೆ ಎಲ್ಲ ಸೇವೆಯನ್ನು ಕೊಡ್ಕೊಂಡ ಸೌಭಾಗ್ಯನು ನಿಗ್ಲಿಗೆ ಕೊರಡು ನಂಗೆ ಮಾತರಿಗಿಲ್ಲ ಆರ್ನ ಆಗಲು ಹೀಗೆದ ಒಂದು ಇನ್ನೇನು ಮರಪಂಜಿನ ಶಕ್ತಿನ ಕೊರಡು ಪ್ರಾರ್ಥನೆ ಮಾಡ್ಕೊಂಡು ಎನ್ನ ಈ ನುಡಿ ನಮನವನ್ನು ಸಲ್ಲಿಸಾವೆ.